ಭಾರತ್ ಬಂದ್ ವಿಶೇಷ ನೇರ ಪ್ರಸಾರಕ್ಕೆ ಸ್ವಾಗತ. ಭಾರತ್ ಬಂದ್ ಎರಡನೇ ದಿನ ಕಾರ್ಮಿಕರ ಮುಷ್ಕರಕ್ಕೆ ಇವತ್ತು ಎರಡನೇ ದಿನಕ್ಕೆ ಕಾಲಿಟ್ಟಿದೆ ಕಾರ್ಮಿಕರ ಮುಷ್ಕರ. ಬಿಎಂಟಿಸಿ ಕೆಎಸ್ಆರ್ಟಿಸಿ ಸಹಜ ಸ್ಥಿತಿಗೆ ಮರಳುವ ಸಾಧ್ಯತೆ ಕಂಡು ಬರ್ತಾ ಇದೆ. ಮುಂಜಾನೆಯಿಂದಲೇ ರಸ್ತೆಗಿಳಿತಾ ಇಲ್ಲ ಬಸ್ಗಳು. ಈ ಹಿನ್ನೆಲೆಯಲ್ಲಿ ಇವತ್ತು ಬಸ್ಗಳನ್ನ ರಸ್ತೆಗಿಳಿಸಲು ಬಿಎಂಟಿಸಿ ಹಾಗೂ ಕೆಎಸ್ಆರ್ಟಿಸಿ ಚಿಂತನೆಯನ್ನ ನಡೆಸ್ತಾ ಇದೆ. ನಿನ್ನೆಯ ಮುಷ್ಕರಕ್ಕೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿತ್ತು. ಸೊ ಈ ಹಿನ್ನೆಲೆಯಲ್ಲಿ ಸಾರಿಗೆ ಸಂಸ್ಥೆಯಿಂದ ಈ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಮೆಜೆಸ್ಟಿಕ್ನಿಂದ ಬಸ್ಗಳು, ಆಟೋ, ಓಲಾ, ಉಬರ್ ಕ್ಯಾಬ್ಗಳು ಎಲ್ಲವೂ ಲಭ್ಯವಾಗುತ್ತೆ. ಮಾರ್ಕೆಟ್, ಹೋಟೆಲ್, ಮಾಲ್ಗಳು ಕೂಡ ಎಂದಿನಂತೆ ಇವತ್ತು ಕೂಡ ಓಪನ್ ಇರುತ್ತೆ. ನಿನ್ನೆಯ ಬಂದ್ಗೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿತ್ತು. ಸೊ ಈ ಹಿನ್ನೆಲೆಯಲ್ಲಿ ಇವತ್ತು ನಡೆಯುವಂತಹ ಬಂದ್ ಯಾವ ಸ್ವರೂಪವನ್ನ ಪಡೆಯುತ್ತೆ ಅನ್ನುವಂಥದ್ದೇ ಕುತೂಹಲ. ನೀವೆಲ್ಲರೂ ಗಮನಿಸಿರಬಹುದು, ನಿನ್ನೆ ನಡೆದಂತಹ ಮುಷ್ಕರಕ್ಕೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿತ್ತು. ಸೊ ಈ ಹಿನ್ನೆಲೆಯಲ್ಲಿ ರಾಯಚೂರು, ಬಳ್ಳಾರಿಯನ್ನ ಹೊರತುಪಡಿಸಿ ಶಾಲಾ ಕಾಲೇಜುಗಳಿಗೆ ರಜೆ ಇಲ್ಲ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸಲಾಗ್ತಾ ಇದೆ. ಎಂದಿನಂತೆ ತೆರೆಯಲಿವೆ ಶಾಲಾ ಮತ್ತು ಕಾಲೇಜುಗಳು. ರಾಯಚೂರು, ಬಳ್ಳಾರಿಯಲ್ಲಿ ಮಾತ್ರ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಕೆಲ ಖಾಸಗಿ ಶಾಲಾ ಕಾಲೇಜುಗಳಿಗೆ ಮಾತ್ರ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಸೊ ಎಲ್ಲಾ ಪರೀಕ್ಷೆಗಳನ್ನು ಕೂಡ ಮುಂದೂಡಲಾಗಿದೆ. ಭಾರತ್ ಬಂದ್ಗೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ, ನೋಡೋಣ. ವೀಕ್ಷಕರೇ, ನಿನ್ನೆ ಬಂದ್ಗೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿತ್ತು. ಸೊ ಈ ಹಿನ್ನೆಲೆಯಲ್ಲಿ ಬಿಎಂಟಿಸಿ ಮತ್ತು ಕೆಎಸ್ಆರ್ಟಿಸಿ ಬಸ್ಗಳು ರಸ್ತೆಗಿಳಿಯುವ ಸಾಧ್ಯತೆ ಕಂಡು ಬರ್ತಾ ಇತ್ತು. ಆದ್ರೆ ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಬಿಎಂಟಿಸಿ ಬಸ್ಗಳ ಮೇಲೆ ಕಲ್ಲು ತೂರಾಟವನ್ನ ನಡೆಸಲಾಗಿದೆ. ಸುಂಕದಕಟ್ಟೆ, ಬೊಮ್ಮನಹಳ್ಳಿ ಏರ್ಪೋರ್ಟ್ ರಸ್ತೆ ಮಾರ್ಗವಾಗಿ ಸಂಚರಿಸುವ ಬಸ್ಗಳ ಮೇಲೆ ಕಿಡಿಗೇಡಿಗಳು ಕಲ್ಲು ತೂರಾಟವನ್ನ ನಡೆಸಿದ್ದಾರೆ. ಇವತ್ತು ರಸ್ತೆಗೆ ಬಸ್ಗಳು ಓಡಾಡುತ್ತೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇತ್ತು. ಅಂದ್ರೆ ಬಿಎಂಟಿಸಿ ಇರಬಹುದು ಅಥವಾ ಕೆಎಸ್ಆರ್ಟಿಸಿ ಅಧಿಕಾರಿಗಳು ಚಿಂತನೆಯನ್ನ ನಡೆಸ್ತಾ ಇತ್ತು. ನಿನ್ನೆಯ ಬಂದ್ಗೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿತ್ತು. ಕೆಲವೊಂದಷ್ಟು ಕಡೆ ಕಲ್ಲು ತೂರಾಟವನ್ನ ನಡೆಸಲಾಗಿತ್ತು. ಜೊತೆಗೆ ಒಂದಷ್ಟು ಪ್ರತಿಭಟನೆಗಳನ್ನ ನಡೆಸ್ತಾ ಇದ್ರು. ಆದ್ರೆ ಇವತ್ತು ಬೆಳ್ಳಂಬೆಳಗ್ಗೆ ಬಸ್ಗಳ ಸಂಚಾರ ನಡೀತಾ ಇತ್ತು. ಆದ್ರೆ ಬಸ್ಗಳ ಮೇಲೆ ಕಿಡಿಗೇಡಿಗಳು ಕಲ್ಲು ತೂರಾಟವನ್ನ ನಡೆಸಿದ್ದಾರೆ. ಅದರ ನೇರ ದೃಶ್ಯಾವಳಿಗಳನ್ನು ಕೂಡ ಸ್ಕ್ರೀನ್ ನಲ್ಲಿ ನೋಡ್ತಾ ಇದ್ದೀರಾ. ವೀಕ್ಷಕರೇ, ಭಾರತ್ ಬಂದ್ಗೆ ಇವತ್ತು ಎರಡನೇ ದಿನ. ನಿನ್ನೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿತ್ತು. ಹೀಗಾಗಿ ಇವತ್ತು ಬಸ್ಗಳು ಓಡಾಡುತ್ತೆ ಅನ್ನುವಂತಹ ಹಂತದನ್ನ ಹೇಳಲಾಗ್ತಾ ಇತ್ತು. ಆದ್ರೆ ಕೆಲ ಕಿಡಿಗೇಡಿಗಳು ಬಸ್ಗಳ ಮೇಲೆ ಕಲ್ಲು ತೂರಾಟವನ್ನ ನಡೆಸಿದ್ದಾರೆ. ಸುಂಕದಕಟ್ಟೆ, ಬೊಮ್ಮನಹಳ್ಳಿ ಹಾಗೂ ಏರ್ಪೋರ್ಟ್ ಮಾರ್ಗವಾಗಿ ಸಂಚರಿಸುವಂತಹ ಕೆಲ ಬಸ್ಗಳ ಮೇಲೆ ಕಲ್ಲು ತೂರಾಟವನ್ನ ನಡೆಸಲಾಗಿದೆ. ಬಸ್ಗಳ ಮೇಲೆ ಕಲ್ಲು ತೂರಾಟ ನಡೆಸಿರುವ ಕಾರಣಕ್ಕೆ ಇದೀಗ ಬಸ್ ಸಂಚಾರವನ್ನ ಸ್ಥಗಿತಗೊಳಿಸುವ ಸಾಧ್ಯತೆ ಕಂಡು ಬರ್ತಾ ಇದೆ. ಯಾಕಂದ್ರೆ ಪ್ರಯಾಣಿಕರ ಸುರಕ್ಷತೆ ಈ ಸಂದರ್ಭದಲ್ಲಿ ಬಹುಮುಖ್ಯವಾಗುತ್ತೆ. ಸೊ ಹಾಗಾಗಿ ಬಿಎಂಟಿಸಿ ಬಸ್ಗಳನ್ನ ಇದೀಗ ಸ್ಥಗಿತಗೊಳಿಸುವ ಲಕ್ಷಣಗಳು ಕಂಡು ಬರ್ತಾ ಇದೆ. ವೀಕ್ಷಕರೇ, ವಿಜುವಲ್ಸ್ ಗಳಲ್ಲಿ ನೀವು ಕೂಡ ನೋಡ್ತಾ ಇದ್ದೀರಾ. ಅಂದ್ರೆ ನಿನ್ನೆ ಬಂದ್ಗೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾದ ಹಿನ್ನೆಲೆಯಲ್ಲಿ ನಿನ್ನೆ ಕೂಡ ಒಂದಷ್ಟು ಬಸ್ಗಳು ಸಂಚಾರವನ್ನ ನಡೆಸಿದ್ವು ಬೆಂಗಳೂರಿನಲ್ಲಿ. ಸೊ ಹೀಗಾಗಿ ಇವತ್ತು ಕೂಡ ಬಸ್ಗಳು ಓಡಾಟವನ್ನ ನಡೆಸುತ್ತೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಕೆಲ ಕಿಡಿಗೇಡಿಗಳು ಬಸ್ಗಳ ಮೇಲೆ ಕಲ್ಲು ತೂರಾಟವನ್ನ ನಡೆಸಿದ್ದಾರೆ. ಹೀಗಾಗಿ ಬಿಎಂಟಿಸಿ ಬಸ್ ಸಂಚಾರವನ್ನ ಈ ಸಂದರ್ಭದಲ್ಲಿ ಸ್ಥಗಿತಗೊಳಿಸಲಾಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ. ನಮ್ಮ ಪ್ರತಿನಿಧಿ ನಾಗೇಶ್ ಲೈವ್ ಜಾಯಿನ್ ಆಗ್ತಿದ್ದಾರೆ. ವೆರಿ ಗುಡ್ ಮಾರ್ನಿಂಗ್ ನಾಗೇಶ್. ಇವಾಗ ಯಾವ ಪ್ಲೇಸ್ ಅಲ್ಲಿ ಇದ್ದೀರಾ ಬೆಂಗಳೂರಲ್ಲಿ? ಜೊತೆಗೆ ಇವತ್ತು ಎರಡನೇ ದಿನ ಭಾರತ್ ಬಂದ್ಗೆ, ಇವತ್ತು ಬಂದ್ಗಳು ಯಾವ ಸ್ವರೂಪವನ್ನ ಪಡಿಬಹುದು, ವಿವರಿಸಬಹುದಾ ಈ ಸಂದರ್ಭದಲ್ಲಿ? ಲಾಂಛನ ಈಗಾಗಲೇ ಏನು ಕಾರ್ಮಿಕ ಸಂಘಟನೆಗಳು 2 ದಿನಗಳ ಕಾಲ
ಬೆಂಗಳೂರು ಸೇರಿದಂತೆ ಭಾರತಾದ್ಯಂತ ಭಾರತ ಬಂದ್ಗೆ ಕರೆ ನೀಡಿತ್ತು. ಇವತ್ತು 2ನೇ ದಿನಕ್ಕೆ ಕಾಲಿಟ್ಟಿರುವಂಥದ್ದು. ನಿನ್ನೆ ಕೂಡ ಬೆಂಗಳೂರು ಸೇರಿದಂತೆ ನೋಡಿ ಸಾಕಷ್ಟು ನೀರಸ ಪ್ರತಿಕ್ರಿಯೆ ಆದಂಥ ಹಿನ್ನೆಲೆಯಲ್ಲಿ ಇವತ್ತು ಬೆಳಗ್ಗೆಯಿಂದಲೂ ಕೂಡ ಬೆಂಗಳೂರಿನ ಮಾರ್ಕೆಟ್ ಸೇರಿ ಹಲವು ಕಡೆಗಳಿಂದ ಎಲ್ಲ ರೀತಿಯ ಬಸ್ ಸಂಚಾರ, ಆಟೋ ಸಂಚಾರ ಮತ್ತು ಓಲಾ ಸಂಚಾರ ಎಲ್ಲವೂ ರೀತಿ ಸಾರ್ವಜನಿಕರೇ ಲಭ್ಯವಾಗ್ತದೆ. ನಾನು ಸದ್ಯ ಬೆಂಗಳೂರಿನ KR ಮಾರ್ಕೆಟ್ನಲ್ಲಿರುವಂಥದ್ದು. KR ಮಾರ್ಕೆಟ್ನಲ್ಲಿ ಈಗಾಗಲೇ ಸಾರ್ವಜನಿಕರು ಮತ್ತು ವ್ಯಾಪಾರಸ್ಥರಿಗೆ ವ್ಯಾಪಾರ ಆಗ್ತಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಈಗಾಗಲೇ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಿರುವಂಥದ್ದು. ಯಾಕಂದರೆ 2 ದಿನಗಳ ಕಾಲ ನಿರಂತರವಾಗಿ ಬಂದ್ಗಳನ್ನು ಮಾಡ್ತಾ ಹೋದರೆ ನಮ್ಮ ಹೊಟ್ಟೆಪಾಡು ಏನು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಸಾರ್ವಜನಿಕರು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಿರುವಂಥದ್ದು. ನಿನ್ನೆಯಿಂದಲೂ ಕೂಡ ಮಾರ್ಕೆಟ್ನಲ್ಲಿ ಒಂದು ಕಿಂಚಿತ್ತು ವ್ಯಾಪಾರ ಇಲ್ಲದೆ ವ್ಯಾಪಾರಸ್ಥರು ಸಾಕಷ್ಟು ಬಳಲ್ದಿರುವಂಥದ್ದು. ನಾನು ಈಗ ಮಾರ್ಕೆಟನ್ನು ನಾನು ವಿಜುವಲ್ಸ್ಗಳಲ್ಲಿ ತೋರಿಸುವ ಒಂದು ಪ್ರಯತ್ನ ಮಾಡ್ತೇನೆ. ಈಗಾಗಲೇ ಏನು ಮಾರ್ಕೆಟಲ್ಲಿ ಇಷ್ಟೊತ್ತು ಈ ಸಮಯದಲ್ಲಿ ಸಾಕಷ್ಟು ಜನ ನಿಬಿಡ ಪ್ರದೇಶ ಇದು. ಆದರೂ ಕೂಡ ಮಾರ್ಕೆಟ್ನಲ್ಲಿ ಸಾಮಾನ್ಯವಾಗಿ ಜನಗಳಿಲ್ಲದೆ ಬಣಗುಡ್ತಿರುವಂಥದ್ದು. ಯಾವುದೇ ಕಾರಣಕ್ಕೂ ಸಾರ್ವಜನಿಕರಿಗೆ ತೊಂದರೆ ಆಗುವ ನಿಟ್ಟಿನಲ್ಲಿ ನಿರಂತರವಾಗಿ 2 ದಿನಗಳ ಕಾಲ ಏನು ಪ್ರೊಟೆಸ್ಟನ್ನು ಮಾಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ವ್ಯಾಪಾರಸ್ಥರು ಕೂಡ ವ್ಯಕ್ತಪಡಿಸ್ತಿರುವಂಥದ್ದು. ನಾನು ಇಲ್ಲಿ ಕೆಲವೊಂದು ವ್ಯಾಪಾರಸ್ಥರನ್ನು ಮಾತಾಡಿಸುವ ಒಂದು ಕೆಲಸಕ್ಕೆ ಮುಂದಾಗ್ತಾರೆ. ಈಗಾಗಲೇ ಏನು ವ್ಯಾಪಾರಸ್ಥರು ವ್ಯಾಪಾರ ಇಲ್ಲದೆ ಯಾವ ರೀತಿ ಬಳಲ್ತಿದ್ದಾರೆ ಅನ್ನುವಂಥದ್ರ ಬಗ್ಗೆ ಮಾತಾಡಿಸ್ತೀನಿ. ಮೇಡಮ್, ಈಗ ವ್ಯಾಪಾರ ಹೆಂಗಿದೆ ಈ ಬಂದ್ ನಡುವೆ? ವ್ಯಾಪಾರ ಇಲ್ಲ ಸರ್, ವ್ಯಾಪಾರಮ ಇಲ್ಲ, ಎಲ್ಲ ಸುಮ್ಮನೆ ಕುತ್ಕೊಂಡು ಇರ್ಕರೋ, ಏನು ಜನಮ ಇಲ್ಲ, ಗಲಾಟಲ್ಲ ಎಲ್ಲ ಮನೇಲೇ ಇರ್ಕರಾರ ಸರ್. ಏನು ಪண்றது? ಅಲ್ಲ, ನಿನ್ನೆಯಿಂದ ಯಾವ ರೀತಿ ವ್ಯಾಪಾರಗಳು ನಡೀತಿದೆ? ಕಡಿಮೆ ಅಥವಾ ಹೇಗೆ? ನಂದಿನೇ ಇದು ವ್ಯಾಪಾರಸ್ಥರು ವ್ಯಕ್ತಪಡಿಸ್ತಿರುವಂಥ ಮಾತು. ಯಾಕಂದರೆ ಕಳೆದ 2 ದಿನಗಳಿಂದಲೂ ಕೂಡ ಬಂದ ಬಿಸಿ ಇರೋದ್ರಿಂದ ವ್ಯಾಪಾರಸ್ಥರು ಮಾರುಕಟ್ಟೆ ಕಡೆ ತಲೆ ಹಾಕ್ತಿಲ್ಲ ಅನ್ನುವಂಥದ್ರ ಬಗ್ಗೆ ಈಗಾಗಲೇ ವ್ಯಾಪಾರಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸ್ತಿರುವಂಥದ್ದು. ಲಾಂಛನ ನಾಗೇಶ್, ಮಾರ್ಕೆಟ್ನ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಏನಾದರೂ ಬಸ್ಗಳು ಓಡಾಟ ಕಂಡು ಬರ್ತಾ ಇದೆ? ಯಾಕಂತಂದ್ರೆ ಬೆಂಗಳೂರಿನ ಕೆಲ ಪ್ರದೇಶಗಳಲ್ಲಿ ಬಸ್ಗಳ ಮೇಲೆ ಕಲ್ಲು ತೂರಾಟವನ್ನ ಕೂಡ ನಡೆಸಲಾಗಿದೆ ಈ ಸಂದರ್ಭದಲ್ಲಿ. ಸೊ ಹೀಗಾಗಿ ಇವತ್ತು ಬಸ್ಗಳ ಸಂಚಾರ ಆರಂಭವಾಗಿದೆಯಾ ಅಂತ? ಖಂಡಿತವಾಗ್ಲೂ ಲಾಂಛನ. ಇವತ್ತು 2ನೇ ದಿನಕ್ಕೆ ಬಂದ್ ಕಾಲಿಟ್ಟಿರೋ ಹಿನ್ನೆಲೆಯಲ್ಲಿ ನಿನ್ನೆ ಅಂದರೆ ಮಧ್ಯಾಹ್ನದ ನಂತರ ಸಾಕಷ್ಟು ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿತ್ತು. ಆ ಕಾರಣಕ್ಕಾಗಿ ಇವತ್ತು BMTC, KSRTC ಸೇರಿ ಎಲ್ಲ ರೀತಿಯ ಸಾರಿಗೆ ವ್ಯವಸ್ಥೆ ಬೆಂಗಳೂರಿನಲ್ಲಿ ಬಹುತೇಕ ಇರುತ್ತೆ ಅನ್ನುವಂಥದ್ರ ಬಗ್ಗೆ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂಥದ್ದು. ಈಗಾಗಲೇ ನೀವು ಬೆಂಗಳೂರಿನ ಮೆಜೆಸ್ಟಿಕ್ನಿಂದ ಮತ್ತು KR ಮಾರ್ಕೆಟ್ನಿಂದ ಎಲ್ಲ ಬಸ್ಗಳು ಕೂಡ ಹೊರಡ್ತಿರುವಂಥದ್ದು. ಪ್ರಯಾಣಿಕರಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಇವತ್ತು ನೋಡಿಕೊಳ್ಳುವ ಒಂದು ಕೆಲಸಕ್ಕೆ BMTC ಮತ್ತು KSRTC ಸಿಬ್ಬಂದಿಗಳು ಮುಂದಾಗಿದ್ದಾರೆ ಅನ್ನುವಂಥದ್ದು ಇಲ್ಲಿ ಮೇಲ್ನೋಟಕ್ಕೆ ಸ್ಪಷ್ಟವಾಗ್ತಿರುವಂಥದ್ದು. ಯಾಕಂದರೆ ಕೆಲವು ಕಡೆ ಅಂದರೆ ಬೆಂಗಳೂರಿನ ಬೊಮ್ಮನಹಳ್ಳಿ, ಸುಂಕದಕಟ್ಟೆ, HL ಏರ್ಪೋರ್ಟ್ ಸೇರಿ ಹಲವೆಡೆ ಕಿಡಿಗೇಡಿಗಳು ಕೆಲ ಬಸ್ಗಳ ಮೇಲೆ ಕಲ್ಲು ತೂರಾಟ ನಡೆಸಿದ್ದಾರೆ ಅನ್ನೋ ವಿಚಾರ ಬಿಟ್ಟರೆ ಎಲ್ಲ ಕಡೆಯೂ ಕೂಡ ಇವತ್ತು ಬಸ್ ಸಂಚಾರದ ವ್ಯವಸ್ಥೆ ಇರುತ್ತೆ. ಎಂದಿನಂತೆ ಅಂದರೆ ನಿನ್ನೆಗೆ ಹೋಲಿಸಿದ್ರೆ ಇವತ್ತು ಎಲ್ಲ ಕಡೆ ಬಸ್ ಸಂಚಾರದ ವ್ಯವಸ್ಥೆ ಇರೋದ್ರಿಂದ ಪ್ರಯಾಣಿಕರಿಗೆ ಒಂದಷ್ಟು ತೊಂದರೆ ಆಗೋದು ಕಡಿಮೆ ಆಗ್ಬೋದು ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂಥದ್ದು. ಲಾಂಛನ. ಧನ್ಯವಾದ ನಾಗೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಭಾರತ್ ಬಂದ್ಗೆ ಸಂಬಂಧಪಟ್ಟಂತೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ, ನೋಡೋಣ. ಭಾರತ್ ಬಂದ್ ಹಿನ್ನೆಲೆಯಲ್ಲಿ ಪರೀಕ್ಷೆಗಳು ಕೂಡ ನಡೀತಾ ಇಲ್ಲ ವೀಕ್ಷಕರೇ. VTU ಪರೀಕ್ಷೆನ ಮುಂದೂಡಲಾಗಿದೆ. ದ್ವಿತೀಯ PU ಪೂರ್ವ ಸಿದ್ಧತಾ ಪರೀಕ್ಷೆ ಕೂಡ ಇವತ್ತು ನಡೀತಾ ಇಲ್ಲ. ಸ್ನಾತಕೋತ್ತರ ಪರೀಕ್ಷೆಗಳನ್ನ ಕೂಡ ಮುಂದೂಡಲಾಗಿದೆ. ಸಹಜವಾಗಿಯೇ ವಿದ್ಯಾರ್ಥಿಗಳಿಗೆ ಒಂದಷ್ಟು ಟೆನ್ಷನ್ಗಳು ಶುರುವಾಗುತ್ತೆ. ಯಾಕಂತಂದ್ರೆ ದಾವಣಗೆರೆ, ಶಿವಮೊಗ್ಗ, ಕುವೆಂಪು ವಿವಿ ಸೇರಿದಂತೆ ಹಲವಾರು ಪರೀಕ್ಷೆಗಳನ್ನ ಮುಂದೂಡಲಾಗಿದೆ. ಸ್ನಾತಕೋತ್ತರ ಪರೀಕ್ಷೆಗಳ ಸೇರಿದಂತೆ ಇವತ್ತು ನಡಿಬೇಕಾಗಿದ್ದಂತಹ ಪರೀಕ್ಷೆಗಳನ್ನು ಕೂಡ ಮುಂದೂಡಲಾಗಿದೆ. ಇನ್ನು ಮೆಜೆಸ್ಟಿಕ್ ನಲ್ಲಿ ಸಿಚುಯೇಷನ್ ಹೇಗಿದೆ? ಬಸ್ಗಳ ಓಡಾಟ ನಡೀತಾ ಇದೆಯಾ? ಇದಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ಮೆಜೆಸ್ಟಿಕ್ ಬಸ್ ಸ್ಟಾಪ್ ನಿಂದ ಲೈವ್ ಜಾಯಿನ್ ಆಗ್ತಿದ್ದಾರೆ. ಎಸ್, ವೆರಿ ಗುಡ್ ಮಾರ್ನಿಂಗ್ ಪ್ರಕಾಶ್. ಸೊ ಮೆಜೆಸ್ಟಿಕ್ ನ ಸಿಚುಯೇಷನ್ ಹೇಗಿದೆ ಈ ಸಂದರ್ಭದಲ್ಲಿ? ಇವತ್ತು ಕೂಡ ಪ್ರಯಾಣಿಕರಿಗೆ ಪರದಾಟನಾ? ಲಾಂಛನ, ಕಾರ್ಮಿಕ ಸಂಘಟನೆಗಳು ಕರೆ ನೀಡಿದ್ದ ಮುಷ್ಕರ ಇವತ್ತು 2ನೇ ದಿನಕ್ಕೆ ಕಾಲಿಟ್ಟಿರುವಂತದ್ದು. ಮೆಜೆಸ್ಟಿಕ್ ನ ಈ ಒಂದು ಮುಷ್ಕರದ ಬಿಸಿ ತಟ್ಟಿಲ್ಲ ಅಂತಾನೆ ಹೇಳ್ಬೋದು. ವಿಜುವಲ್ಸ್ ಅನ್ನ ನಾನು ತೋರಿಸ್ತಾ ಹೋಗ್ತೇನೆ.
ಬೆಳಿಗ್ಗೆಯಿಂದಲೂ ಕೂಡ ಇಲ್ಲಿ ಸಾರಿಗೆ ವ್ಯವಸ್ಥೆಯಲ್ಲಿ ಯಾವುದೇ ತೊಂದರೆ ಆಗಿಲ್ಲ. BMTC ಸೇರಿದಂತೆ KSRTC ಬಸ್ಗಳು ಕೂಡ ಈಗಾಗಲೇ ರಸ್ತೆಗಿಳಿದಿರುವಂತದ್ದು. ಪ್ರಯಾಣಿಕರ ಸಂಚಾರಕ್ಕೆ ಯಾವುದೇ ಅಡೆತಡೆಗಳು ಕೂಡ ಉಂಟಾಗ್ತಾ ಇಲ್ಲ. ಈಗಾಗಲೇ ಯಶವಂತಪುರ ಡಿಪೋ ಹಾಗೇನೆ ಮೆಜೆಸ್ಟಿಕ್ ಸೇರಿದಂತೆ ಸುಮಾರು ಒಂದು 4-5 ಡಿಪೋಗಳಿಂದಲೂ ಬೆಳಿಗ್ಗೆ 4 ಗಂಟೆಯಿಂದಲೇ ಈಗಾಗಲೇ BMTC ಬಸ್ ಸಂಚಾರ ವ್ಯವಸ್ಥೆ ಕೂಡ ಸರಾಗವಾಗಿ ನಡೀತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ನಿನ್ನೆ ಒಂದಿಷ್ಟು ಪ್ರಯಾಣಿಕರು ಈ ಬಂದ್ನ ಒಂದು ಬಿಸಿಗೆ ಒಂದಿಷ್ಟು ಜನರಿಗೆ ಸಾಕಷ್ಟು ಸಮಸ್ಯೆ ಆಗಿತ್ತು. ಆದ್ರೆ ಅಂತಹ ಲಕ್ಷಣಗಳು ಇವತ್ತು ಯಾವುದೇ ರೀತಿಯಲ್ಲಿ ಕೂಡ ಕಾಣಿಸ್ಕೊಳ್ತಾ ಇಲ್ಲ. ನಿನ್ನೆ ಒಂದು 8 ಗಂಟೆಯ ನಂತರ BMTC ಬಸ್ಸುಗಳು ರಸ್ತೆಗಿಳಿದಿದ್ವು. ಆದ್ರೆ ಇವತ್ತು 4 ಗಂಟೆಯಿಂದನೇ BMTC ಬಸ್ಸುಗಳು ರಸ್ತೆಗಿಳಿದಿರುವಂತದ್ದು. ಈ ಮೂಲಕವಾಗಿ ಪ್ರಯಾಣಿಕರಿಗೆ ಯಾವುದೇ ರೀತಿಯಲ್ಲಿ ಸಮಸ್ಯೆ ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ BMTCಯ ಆಡಳಿತ ಮಂಡಳಿ ಕೂಡ ನಿರ್ಧಾರ ಮಾಡಿತ್ತು. ನಿನ್ನೆ ಸಂಜೆ ಅಷ್ಟೇ ಒಂದು 5.40 ಕೋಟಿಯಷ್ಟು KSRTCಗೆ ಲಾಸ್ ಆಗಿತ್ತು. ಜೊತೆಗೆ BMTCಗೆ ಇಂತಿಷ್ಟು ಪ್ರಮಾಣದಲ್ಲಿ ಅಂದ್ರೆ ದೊಡ್ಡ ಪ್ರಮಾಣದಲ್ಲಿ ಲಾಸ್ ಆಗಿತ್ತು. ಸೊ ಇದನ್ನೆಲ್ಲ ಮನಗೊಂಡಂತಹ BMTC ಆಡಳಿತ ಮಂಡಳಿ ಕೂಡ ನಿನ್ನೆನೆ ನಿರ್ಧಾರ ಮಾಡಿತ್ತು. ಬೆಳಿಗ್ಗೆಯಿಂದಲೂ ಕೂಡ BMTC ಬಸ್ಗಳನ್ನ ರಸ್ತೆಗಿಳಿಸಬೇಕು ಅನ್ನುವಂಥದ್ದನ್ನ. ಸೊ ಈ ನಿಟ್ಟಿನಲ್ಲಿ ಬೆಳಿಗ್ಗೆ 4 ಗಂಟೆಯಿಂದನೇ ಈಗಾಗಲೇ BMTC ಬಸ್ ಸಂಚಾರ ವ್ಯವಸ್ಥೆ ಕೂಡ ಸುಗಮವಾಗಿ ನಡೀತಾ ಇದೆ. ನಿನ್ನೆ ಬೆಳಗಿನ ಜಾವ ಒಂದಿಷ್ಟು ಪ್ರದೇಶಗಳಲ್ಲಿ ಬಸ್ಗೆ ಕಲ್ಲೆಸೆತವನ್ನ ಮಾಡಿರುವಂತದ್ದು ಬಿಟ್ರೆ ಬೇರೆ ಯಾವುದೇ ಹಿತಕರ ಘಟನೆಗಳು ಕೂಡ ನಡೆದಿರಲಿಲ್ಲ. ಆದ್ರೆ ಇವತ್ತು ಬೆಳಗಿನ ಜಾವ ರಾಜನಗುಂಟೆಯಿಂದ ಮೆಜೆಸ್ಟಿಕ್ಗೆ ಬರುವಂತಹ ಸಂದರ್ಭದಲ್ಲಿ ಒಂದು BMTC ಬಸ್ಸಿಗೆ ಕಲ್ಲೆಸೆಯಲಾಗಿದೆ ಅನ್ನುವಂತಹ ಮಾಹಿತಿಗಳು ಕೂಡ ಕೇಳಿ ಬರ್ತಾ ಇದೆ. ಆದ್ರೆ ಅದೊಂದು ಪ್ರಕರಣವನ್ನು ಬಿಟ್ರೆ ಎಲ್ಲವೂ ಕೂಡ ಸಾರಿಗೆ ವ್ಯವಸ್ಥೆಯಲ್ಲಿ ಸುಗಮವಾಗಿ ಸಂಚಾರ ಮಾಡ್ತಾ ಇದೆ. ಒಂದಿಷ್ಟು ವಿಜುವಲ್ಸ್ ಅನ್ನ ನಾನು ಮತ್ತೆ ತೋರಿಸ್ತಾ ಹೋಗ್ತಾನೆ. ಪ್ರಯಾಣಿಕರು ಕೂಡ ನಿನ್ನೆ ಬಸ್ ಸಂಚಾರವಿಲ್ಲದೆ ಒಂದು ರೀತಿಯಲ್ಲಿ ಕಂಗಾಲಾಗಿದ್ರು. ಅವರು ಕೂಡ ಓಲಾ ಮತ್ತೆ ಕ್ಯಾಬ್ ಜೊತೆಗೆ ಒಂದಿಷ್ಟು ಆಟೋಗಳ ಮೊರೆ ಹೋಗಿದ್ರು. ಇಂತಹ ಸಂದರ್ಭದಲ್ಲಿ ದುಪ್ಪಟ್ಟು ಹಣವನ್ನ ಕ್ಯಾಬ್ ಡ್ರೈವರ್ಗಳು ಆಟೋ ಕೂಡ ಹಣವನ್ನ ವಸೂಲಿ ಮಾಡ್ತಾ ಇದ್ರು. ಏನೋ ಬಂದ್ನ ಅಡ್ವಾಂಟೇಜ್ಮೆಂಟ್ ಅನ್ನ ಮಾಡಿಕೊಂಡು ಸಾಕಷ್ಟು ಹಣವನ್ನ ಪೀರ್ತಾ ಇದ್ರು. ತದನಂತರ ಸಾರಿಗೆ ಇಲಾಖೆ ಅಧಿಕಾರಿಗಳು ಏನೋ ಅವರನ್ನ ಪರಿಶೀಲಿಸಿದಾಗ ಅಥವಾ ಒಂದಿಷ್ಟು ವಿಚಾರಣೆ ಒಳಪಡಿಸಿದಾಗ ಆ ಒಂದು ಏನು ಹೆಚ್ಚಿನ ಪ್ರಮಾಣದಲ್ಲಿ ಹಣ ವಸೂಲಿ ಮಾಡೋದಕ್ಕೂ ಕೂಡ ಕಡಿಮೆ ಮಾಡಿದ್ರು. ಜೊತೆಗೆ ನಾನು ಒಂದಿಷ್ಟು ಪ್ರಯಾಣಿಕರನ್ನ ನಾನು ಮಾತನಾಡಿಸುವಂತಹ ಪ್ರಯತ್ನ ಕೂಡ ಮಾಡ್ತೇನೆ. ಸರ್, ಎಲ್ಲಿಗೆ ಹೋಗ್ತಾ ಇದ್ದೀರಿ? ಇವತ್ತು ಮುಷ್ಕರದ 2ನೇ ದಿನ. ಈ ವಿಚಾರದ ಬಗ್ಗೆ ಏನಾದ್ರು ಗೊತ್ತಿದ್ಯಾ? ಇಲ್ಲ, ಗೊತ್ತಿಲ್ಲ ಸರ್. ಎಲ್ಲಿಗೆ ಹೋಗ್ತಿರೋದು? ನಾನು ಇದಕ್ಕೆ ಹೋಗ್ತಾ ಇದ್ದೆ. ಸರ್, ನಿಮ್ಗೆ ಏನಾದ್ರು ಗೊತ್ತಿದ್ಯಾ ಬಂದ್ ಮುಷ್ಕರದ ಬಗ್ಗೆ? ಅದೇನು ಗೊತ್ತಿಲ್ಲ. ನಾವು ಹೋಗೋದು ಬೊಮ್ಮನಹಳ್ಳಿ ಹೋಗ್ಬೇಕು. ನಾನು ಒಂದಿಷ್ಟು ಪ್ರಯಾಣಿಕರನ್ನ ಕೇಳ್ತೇನೆ. ಈಗಾಗಲೇ ಒಂದಿಷ್ಟು ಪ್ರಯಾಣಿಕರು ಹೇಳ್ತಾ ಇದ್ರು ಮುಷ್ಕರದ ಬಗ್ಗೆ ನಮ್ಗೆ ಮಾಹಿತಿ ಇಲ್ಲ ಅನ್ನುವಂಥದ್ದನ್ನ. ಸೊ ಸರ್, ನಿಮ್ಗೆ ಏನಾದ್ರು? ಎಸ್, ಆಲ್ ರೈಟ್. ಧನ್ಯವಾದ ಪ್ರಕಾಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್ ವೀಕ್ಷಕರೇ, ಇವತ್ತು ಬೆಳಗ್ಗಿನಿಂದ ಬಸ್ ಸಂಚಾರ ಆರಂಭವಾಗಿದೆ. ಮೆಜೆಸ್ಟಿಕ್ನ ನೇರ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀರಾ. ಹಲವಾರು ಬಸ್ಗಳು ರಸ್ತೆಗಿಳಿದಿವೆ. ಇವನ್ ಪ್ರಯಾಣಿಕರು ಕೂಡ ಬಸ್ನಲ್ಲಿ ಸಂಚಾರವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಕೆಲ ಪ್ರಯಾಣಿಕರಿಗೆ ಒಂದಷ್ಟು ಮಾಹಿತಿಯ ಕೊರತೆ ಇದೆ. ಇನ್ನಷ್ಟು ಪ್ರಯಾಣಿಕರು ಕೂಡ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ರು. ಯಾಕಂತಂದ್ರೆ ನಿನ್ನೆ ಕೂಡ ಒಂದಷ್ಟು ಬಸ್ಗಳ ಸಂಚಾರ ಆರಂಭವಾಯ್ತಾದ್ರೂ ಕೂಡ ಹಲವಾರು ಮಂದಿ ಕಿಡಿಗೇಡಿಗಳು ಬಸ್ಗಳ ಮೇಲೆ ಕೂಡ ಕಲ್ಲು ತೂರಾಟವನ್ನ ನಡೆಸಿದ್ರು. ಸೊ ಈ ಹಿನ್ನೆಲೆಯಲ್ಲಿ BMTCಯ ಅಧಿಕಾರಿಗಳು ಕೂಡ ಒಂದಷ್ಟು ಚಿಂತನೆಯನ್ನ ನಡೆಸಿದ್ರು. ಬೇಡ, BMTC ಬಸ್ಗಳನ್ನ ರಸ್ತೆಗಿಳಿಸೋದು ಬೇಡ, ಸ್ಟಾಪ್ ಮಾಡೋಣ ಅನ್ನುವಂಥದ್ದನ್ನ. ಆದ್ರೆ ಇವತ್ತು ನೀವೆಲ್ಲರೂ ಕೂಡ ದೃಶ್ಯಾವಳಿಗಳಲ್ಲಿ ಕೂಡ ಗಮನಿಸಬಹುದಾಗಿದೆ. ಬಸ್ಗಳು ಎಂದಿನಂತೆ ಸಂಚಾರವನ್ನು ಕೂಡ ಆರಂಭಿಸಿವೆ. ಆದ್ರೆ ನೀವೆಲ್ಲರೂ ಕೂಡ ಗಮನಿಸಿರಬಹುದು, ಸುಂಕದಕಟ್ಟೆ, ಬೊಮ್ಮನಹಳ್ಳಿ ಹಾಗೂ ಏರ್ಪೋರ್ಟ್ ಕಡೆ ಮಾರ್ಗವಾಗಿ ಸಂಚರಿಸುವ ಕೆಲ ಬಸ್ಗಳ ಮೇಲೆ ಮಾತ್ರ ಕಿಡಿಗೇಡಿಗಳು ಕಲ್ಲು ತೂರಾಟವನ್ನ ನಡೆಸಿದ್ದಾರೆ. ಏನೋ ಬಸ್ಗಳ ಸಂಚಾರ ಎಂದಿನಂತೆ ಇವತ್ತು ಕೂಡ ಆರಂಭವಾಗಿದೆ. ಎಸ್ ವೀಕ್ಷಕರೇ, BMTC ಬಸ್ಗಳ ಮೇಲೆ ಕಲ್ಲು ತೂರಾಟ ನಡೆಸಿದ್ರು ಕೆಲ ಕಿಡಿಗೇಡಿಗಳು. ಸೊ ಈ ಹಿನ್ನೆಲೆಯಲ್ಲಿ ಬಸ್ಗಳ ಸಂಚಾರವನ್ನ ಸ್ಥಗಿತಗೊಳಿಸಲಾಗುತ್ತೆ ಅನ್ನುವಂಥದ್ದು ಮಾಹಿತಿ ಲಭ್ಯವಾಯಿತು. ಆದ್ರೆ ಮೆಜೆಸ್ಟಿಕ್ ನಿಂದ ಈಗಾಗಲೇ ಹಲವಾರು ಬಸ್ಗಳು ರಸ್ತೆಗಿಳಿತಾ ಇವೆ. ಎಂದಿನಂತೆ ಬಸ್ಗಳ ಸಂಚಾರ ಕೂಡ ಈಗಾಗಲೇ ಆರಂಭವಾಗಿದೆ. ಪ್ರಯಾಣಿಕರು ಕೂಡ ಒಂದಷ್ಟು ಮಂದಿ ಪ್ರಯಾಣಿಕರು ಬಸ್ಗಳಲ್ಲಿ ಸಂಚಾರವನ್ನ ಆರಂಭಿಸಿದ್ದಾರೆ. ಇನ್ನು ಮಾರ್ಕೆಟ್ನಲ್ಲಿ ನೀವೆಲ್ಲರೂ ಕೂಡ ಗಮನಿಸಿರ್ಬೋದು, ಎಂದಿನಂತೆ ತಮ್ಮ ವ್ಯಾಪಾರ ವಹಿವಾಟುಗಳನ್ನ ಆರಂಭ ಮಾಡಲಾಗಿದೆ. ಆದ್ರೆ ಈ ರೀತಿ ಪದೇ ಪದೇ ಬಂದ್ ಮಾಡೋದ್ರಿಂದ ನಮಗೆ ಒಂದಷ್ಟು ಲಾಸ್ ಆಗುತ್ತೆ
ಅನ್ನುವಂಥದ್ದನ್ನ ಅಂತ ಅಸಮಾಧಾನವನ್ನ ಕೂಡ ಕೆಲ ವರ್ತಕರು ವ್ಯಕ್ತಪಡಿಸ್ತಾ ಇದ್ರು. ನಿನ್ನೆಯಿಂದ ಬಂದ್ ಆರಂಭವಾಗಿತ್ತು. ಭಾರತ್ ಬಂದ್ಗೆ ನಿನ್ನೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿತ್ತು. ಈ ಹಿನ್ನೆಲೆಯಲ್ಲಿ ಇವತ್ತು ಬಂದ್ ಯಾವ ರೀತಿ ಕಾವು ಪಡೆಯುತ್ತೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲ. ಯಾಕಂತಂದ್ರೆ ನಿನ್ನೆ ಒಂದಷ್ಟು ಬಸ್ಗಳ ಸಂಚಾರ ಆರಂಭವಾಯಿತು. ಕೆಲ ಕಡೆ ಅಂಗಡಿ ಮುಂಗಟ್ಟುಗಳನ್ನ ಕೂಡ ಬಂದ್ ಮಾಡಲಾಗಿ ಬಂದ್ಗೆ ಒಂದ್ ಕಡೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾದ್ರೆ ಮತ್ತೊಂದು ಕಡೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿತ್ತು. ಇನ್ನೊಂದು ಕಡೆ ಗಮನಿಸೋದಾದ್ರೆ ಬಿಎಂಟಿಸಿ ಹಾಗೂ ಖಾಸಗಿ ಬಸ್ಗಳಿರ್ಬೋದು ಅಥವಾ ಕೆಎಸ್ಆರ್ಟಿಸಿ ಬಸ್ಗಳ ಸಂಚಾರದಲ್ಲಿ ಸಾಕಷ್ಟು ವ್ಯತ್ಯಯವಾಗಿತ್ತು. ಕೆಲ ಕಡೆ ಬಸ್ಗಳು ಓಡಾಟವನ್ನ ನಡೆಸಿದ್ರು ಕೂಡ ಎಲ್ಲಾ ಪ್ರಯಾಣಿಕರಿಗೂ ಕೂಡ ಬಸ್ ವ್ಯವಸ್ಥೆ ಕಲ್ಪಿಸೋದಕ್ಕೆ ಸಾಧ್ಯವಾಗಲಿಲ್ಲ. ಜೊತೆಗೆ ಈ ಸಂದರ್ಭದಲ್ಲಿ ಆಟೋ ಇರಬಹುದು ಅಥವಾ ಓಲಾ ಊಬರ್ ಕ್ಯಾಬ್ಗಳು ಕೂಡ ನಿನ್ನೆ ಗಮನಿಸೋದಾದ್ರೆ ಸಾಕಷ್ಟು ಸುಲಿಗೆಗೂ ಕೂಡ ಮುಂದಾಗಿದ್ವು. ಆದ್ರೆ ಇವತ್ತು ಎಂದಿನಂತೆ ಬಸ್ ಸಂಚಾರ ಆರಂಭವಾಗಿದೆ. ಸೊ ಹೀಗಾಗಿ ಪ್ರಯಾಣಿಕರಿಗೂ ಒಂದಷ್ಟು ಕಡೆ ಪರದಾಟ ಕಂಡು ಬಂದ್ರು ಕೂಡ ಮತ್ತೊಂದಷ್ಟು ಕಡೆ ಪ್ರಯಾಣಿಕರು ಒಂದ್ ರೀತಿ ಪ್ರಯಾಣ ಮಾಡಬಹುದಾಗಿದೆ ಬಸ್ಗಳಲ್ಲಿ. ಇನ್ನು ಹುಬ್ಬಳ್ಳಿಯಲ್ಲಿ ಪರಿಸ್ಥಿತಿ ಸಿಚುಯೇಷನ್ ಹೇಗಿದೆ ಈ ಸಂದರ್ಭದಲ್ಲಿ ಅನ್ನೋದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ. ನಮ್ಮ ಪ್ರತಿನಿಧಿ ನವೀನ್ ಪರದೇಸಿ ಜಾಯಿನ್ ಆಗ್ತಿದ್ದಾರೆ. ಎಸ್ ನವೀನ್, ಹುಬ್ಬಳ್ಳಿಯಲ್ಲಿ ಪ್ರೆಸೆಂಟ್ ಸಿಚುಯೇಷನ್ ಹೇಗಿದೆ? ಖಂಡಿತ ಲಾಂಛನ, ಸದ್ಯ ನಾವಿರೋದು ಹುಬ್ಬಳ್ಳಿಯ ಒಂದು ಕೇಂದ್ರವಾಗಿರ್ತಕ್ಕಂತಹ ಬಸ್ ನಿಲ್ದಾಣದಲ್ಲಿದ್ದೀವಿ. ನಿನ್ನೆ ಪರಿಸ್ಥಿತಿಗೆ ಹೋಲಿಸಿಕೊಂಡ್ರೆ ಇವತ್ತಿನ ಪರಿಸ್ಥಿತಿ ತುಂಬಾ ಭಿನ್ನವಾಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತಂದ್ರೆ ನಿನ್ನೆ ಯಾವುದೇ ಒಂದು ವಾಯು ಸಾರಿಗೆ ಬಸ್ ಆಗಿರ್ಬೋದು, ಕೆಎಸ್ಆರ್ಟಿಸಿ ಬಸ್ ಕೂಡ ಯಾವುದೇ ಒಂದು ಪ್ರಯಾಣವನ್ನ ಬೆಳೆಸಿದ್ದಿಲ್ಲ. ಆದ್ರೆ ಇವತ್ತು ಬೆರಳೆಣಿಕೆ ಎಷ್ಟು ಬಸ್ ಇದ್ರೂ ಕೂಡ ಇನ್ನೇನು ಸಮಯ ಕಳೆದಂತೆ ಬಸ್ ಸಂಚಾರ ಆರಂಭ ಆಗುತ್ತೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಹೀಗಾಗಿ ಇವತ್ತಿನ ಪ್ರತಿಭಟನೆಗೆ ಸಾಕಷ್ಟು ನೀರಸ ಪ್ರತಿಕ್ರಿಯೆ ವ್ಯಕ್ತ ಆಗಿದೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತಂದ್ರೆ ಹುಬ್ಬಳ್ಳಿ ಧಾರವಾಡ ಅವಳಿ ನಗರ ಬಸ್ ಸಂಚಾರ ಏನಿದೆ ಈಗಾಗಲೇ ಆರಂಭ ಆಗಿದೆ. ಹೀಗಾಗಿ ಯಾವುದೇ ರೀತಿಯಾದಂತ ತೊಂದರೆ ಆಗಿಲ್ಲ. ನಂತರ ಅದೇ ರೀತಿಯಾಗಿ ಎಲ್ಲ ಪ್ರಯಾಣಿಕರು ಏನೊಂದು ಪ್ರಯಾಣವನ್ನ ಬೆಳೆಸ್ತಾ ಇರುವಂತಹ ದೃಶ್ಯ ಸರ್ವೇ ಸಾಮಾನ್ಯವಾಗಿದೆ. ಈಗ ಬಸ್ ನಲ್ಲಿಯೂ ಕೂಡ ಏನು ಸಂಚಾರ ಆರಂಭ ಆಗಿರುವಂತಹದ್ದು. ಬಸ್ ನಲ್ಲಿ ಇರ್ತಕ್ಕಂಥ ಜನರನ್ನ ಮಾತಾಡ್ಸೋದಾದ್ರೆ ಸಾಕಷ್ಟು ಇಲ್ಲಿನ ಜನರನ್ನ ಕೂಡ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ತೀನಿ. ಯಾಕಂತಂದ್ರೆ ನಿನ್ನೆ ದಿನ ಯಾವುದೇ ರೀತಿಯಾದಂತಹ ಬಸ್ ಸಂಚಾರ ಇರಲಿಲ್ಲ. ಆದ್ರೆ ಇವತ್ತು ಬಸ್ ಸಂಚಾರ ಆರಂಭ ಆಗಿದೆ. ಇಲ್ಲಿರ್ತಕ್ಕಂಥ ಪ್ರಯಾಣಿಕರನ್ನ ಮಾತಾಡ್ಸೋಣ. ಅಪ್ಪಿ, ನೀ ಎಲ್ಲಿಗೆ ಹೋಗ್ಬೇಕಾಗಿತ್ತು? ನಿನ್ನೆ ಬಸ್ ಇತ್ತಾ ಹೆಂಗೆ? ನಿನ್ನೆ ಸಾಯಂಕಾಲ 5 ಗಂಟೆಯಿಂದ ಬಸ್ ಚಾಲು ಆಗಿದೆ. ಅಲ್ಲ, ನಿನ್ನೆ ಬಸ್ ಇತ್ತಾ? ನಿನ್ನೆ ಬಸ್ ಇದೆ. ಇವತ್ತು ಬಸ್ ಚಾಲು ಆಗಿದೆ. ಸ್ಟಾರ್ಟ್. ಹೆಂಗ ಅನ್ಸುತ್ತೆ? ಚೆನ್ನಾಗ್ ಅನ್ಸುತ್ತೆ. ನಾನು JW ಬರಕ್ ಹೊಂಟಿದ್ದೀನಿ. ಇದು ಇಲ್ಲಿನ ಪ್ರಯಾಣಿಕರ ಮಾತಾಗಿದ್ದು. ಯಾಕಂದ್ರೆ ನಿನ್ನೆ ಸಾಕಷ್ಟು ತೊಂದರೆಯನ್ನ ಅನುಭವಿಸಿದಂತಹ ಪ್ರಯಾಣಿಕರು ಇವತ್ತು ಕೊಂಚ ನಿಟ್ಟುಸಿರನ್ನ ಬಿಡುವಂತಹ ಪರಿಸ್ಥಿತಿ ಇಲ್ಲಿನದ್ದು ಲಾಂಛನ. ಎಸ್ ನವೀನ್, ಎಂದಿನಂತೆ ಬಸ್ಗಳ ಸಂಚಾರ ಆರಂಭವಾಗಿದೆಯಾ ಅಥವಾ ಬೆರಳೆಣಿಕೆಯಷ್ಟು ಮಾತ್ರ ಬಸ್ಗಳ ಸಂಚಾರ ಆರಂಭವಾಗಿದೆಯಾ? ವಿವರಿಸಬಹುದಾ ಈ ಸಂದರ್ಭದಲ್ಲಿ? ಖಂಡಿತವಾಗ್ಲೂ ಲಾಂಛನ, ಈಗಷ್ಟೇ ಏನೊಂದು ಬಸ್ ಪ್ರಯಾಣ ಆರಂಭ ಆಗಿರುವಂತದ್ದು. ಬೆರಳೆಣಿಕೆ ಅಷ್ಟೇ ಬಸ್ ಪ್ರಯಾಣ ಆರಂಭ ಆದ್ರೂ ಕೂಡ ಸಮಯ ಕಳೆದಂತೆ ಮತ್ತಷ್ಟು ಹೆಚ್ಚಿಗೆ ಬಸ್ ಪ್ರಯಾಣ ಆರಂಭಿಸುವಂತ ಸಾಧ್ಯತೆ ಇದೆ. ಯಾಕಂತಂದ್ರೆ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಇರ್ತಕ್ಕಂಥ ಬಸ್ ಆಗಿರ್ಬೋದು, ನಂತರ ಬೇರೆ ಸಾರಿಗೆ ಬಸ್ಗಳು ಕೂಡ ಸಂಚಾರವನ್ನ ಆರಂಭ ಮಾಡಿದೆ. ಹೀಗಾಗಿ ಸಾಕಷ್ಟು ಬಸ್ಗಳ ಸಂಖ್ಯೆ ಕಡಿಮೆ ಇದ್ರೂ ಕೂಡ ಪ್ರಯಾಣಿಕರ ಸಂಖ್ಯೆಯು ಕೂಡ ಅತಿ ಹೆಚ್ಚಿಗೆ ಇರುವಂತದ್ದು. ಹೀಗಾಗಿ ಎಲ್ಲ ಒಂದು ಕಡೆಗೆ ಬಸ್ ಸಂಚಾರ ಆರಂಭ ಆಗುತ್ತೆ ಅನ್ನುವಂತ ಲಕ್ಷಣಗಳು ಕಾಣ್ತಾ ಇವೆ. ಜೊತೆಗೆ ಜನರು ಕೂಡ ಸ್ವಲ್ಪ ಕಡಿಮೆ ಇದ್ದಾರೆ. ಯಾಕಂತಂದ್ರೆ ನಿನ್ನೆ ದಿನ ಬಸ್ ಸಂಚಾರ ಇಲ್ಲದೆ ಸಾಕಷ್ಟು ತೊಂದರೆಯನ್ನ ಅನುಭವಿಸಿದ್ರು. ಅಂದ್ರೆ ಇವತ್ತು ಸಂಚಾರ ಆರಂಭವಾಗಿದೆ. ಸಮಯ ಕಳೆದಂತೆ ಎಲ್ಲ ಪರಿಸ್ಥಿತಿ
ಏನೊಂದು ಪರಿಸ್ಥಿತಿ ಯಥಾವತ್ತಾಗಿ ಏನ್ ಜನಜೀವನ ನಡೀತಾ ಇತ್ತು ಅದೇ ರೀತಿಯಾಗಿ ಜನಜೀವನ ನಡೆಯುವಂತ ಸಾಧ್ಯತೆ ಇದೆ. ಯಾಕಂತಂದ್ರೆ ಇವತ್ತು ಕೂಡ 2 ದಿನಗಳ ಕಾಲ ಬಸ್ ಸಂಚಾರ ಇರಲ್ಲ ಅನ್ನೋ ಸುದ್ದಿ ಏನಿತ್ತು. ಹೀಗಾಗಿ ಪ್ರಯಾಣಿಕರು ಕೂಡ ಸಾಕಷ್ಟು ಕಡಿಮೆ ಸಂಖ್ಯೆಯಲ್ಲಿ ಇದ್ದಾರೆ. ಹೀಗಾಗಿ ಎಲ್ಲ ಒಂದು ಕಡೆಗೆ ಈ ಒಂದು ಬಸ್ ಸಂಚಾರ ಆರಂಭವಾದ ಬಳಿಕ ಯಥಾವತ್ತಾಗಿ ಜನಜೀವನ ನಡೆಯುತ್ತೆ ಅನ್ನೋ ಲಕ್ಷಣಗಳು ಕಾಣ್ತೇವೆ. ನಂತರ ಅಂಗಡಿ ಮುಂಗಟ್ಟುಗಳು ರೈಟ್. ಧನ್ಯವಾದ ನವೀನ್ ತಮ್ಮೆಲ್ಲ ಮಾಹಿತಿಗಾಗಿ. ಭಾರತ್ ಬಂದ್ಗೆ ಸಂಬಂಧಪಟ್ಟಂತೆ ಮಗದೊಂದು ಬ್ರೇಕಿಂಗ್ ನ್ಯೂಸ್ ಇದೆ, ನೋಡೋಣ. ಮತ್ತು ಬೆಂಗಳೂರಿನಲ್ಲಿ ಖಾಸಗಿ ಶಾಲಾ ಕಾಲೇಜುಗಳಿಗೆ ರಂಥದ್ದು ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ. ಸರ್ಕಾರಿ ಇರಬಹುದು ಅಥವಾ ಖಾಸಗಿ ಶಾಲಾ ಕಾಲೇಜುಗಳಿಗೆ ರಜೆ ಇಲ್ಲ. ಎಂದಿನಂತೆ ಶಾಲೆಗೆ ಬರುವಂತೆ ವಿದ್ಯಾರ್ಥಿಗಳ ಪೋಷಕರಿಗೆ ಶಾಲೆಯಿಂದ ಮೆಸೇಜ್ಗಳು ಕೂಡ ಪಾಸ್ ಆಗ್ತಾ ಇದೆ. ಇನ್ನು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮೆಜೆಸ್ಟಿಕ್ ನಿಂದ ಮಾದೇಶ್ ಲೈವ್ ಜಾಯ್ನ್ ಆಗ್ತಿದ್ದಾರೆ. ಸೊ ಬಂದ್ಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಪಡೆಯೋಣ. ವೆರಿ ಗುಡ್ ಮಾರ್ನಿಂಗ್ ಮಾದೇಶ್. ಈಗ ನೀವಿರುವಂತಹ ಸ್ಥಳದಲ್ಲಿ ಸಿಚುಯೇಷನ್ ಹೇಗಿದೆ? ಲಾಂಛನ ನಿನ್ನೆ ಅಂದ್ರೆ 2 ದಿನ ಭಾರತ್ ಬಂದ್ ಅನ್ನುವಂತ ಸಂದರ್ಭದಲ್ಲಿ ನಿನ್ನೆ ಬೆಳಗ್ಗೆಯಿಂದಲೂ ಕೂಡ ಒಂದು ರೀತಿ ಅಸ್ತವ್ಯಸ್ತ ಆಗಿತ್ತು. ಈ ಪ್ರದೇಶದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಕೂಡ ಓಡಾಡ್ತಾ ಇರಲಿಲ್ಲ. ಅಂದ್ರೆ ಒಂದಿಬ್ರು ಓಡಾಡ್ತಿದ್ರು ಬಿಟ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಿರ್ಲಿಲ್ಲ. ಇವತ್ತು ಯಥಾಸ್ಥಿತಿಗೆ ಇಲ್ಲಿ ಮರಳುತ್ತಾ ಇರುವಂತದ್ದು. ಇಲ್ಲಿ ಯಾವುದೇ ರೀತಿಯಾಗಿ ಅಂದ್ರೆ ಬಂದು ನಿನ್ನೆ ನೀರಸ ಪ್ರತಿಕ್ರಿಯೆ ವ್ಯಕ್ತ ಆಗಿರೋದ್ರಿಂದ ಇವತ್ತು ಆರಾಮಾಗಿ ತಮ್ಮ ತಮ್ಮ ಕೆಲಸಗಳಿಗೆ ಓಡಾಡ್ತಾ ಇದ್ದಾರೆ. ಮತ್ತೆ ಆಟೋಗಳು ಮತ್ತೆ ಏನು ಓಲಾ ಕ್ಯಾಬ್ಗಳಿದಾವೆ ಅವೆಲ್ಲವೂ ಕೂಡ ಊಬರ್ ಎಲ್ಲವೂ ಕೂಡ ಸರಿಯಾಗಿ ಓಡಾಡ್ತಾ ಇರುವಂಥದ್ದು. ಅಂದ್ರೆ ಆಟೋಗಳು ಕೆಲವು ಸಂಘಟನೆಗಳು ಏನು ಬಂದ್ಗೆ ಬೆಂಬಲವನ್ನ ಕೊಟ್ಟಿದ್ವು, ಕೆಲವು ಕೊಟ್ಟಿರಲಿಲ್ಲ. ಹಾಗೆ ಊಬರ್ ಮತ್ತೆ ಓಲಾ ಅಂದ್ರೆ ನಾವು ನೈತಿಕವಾಗಿ ಬೆಂಬಲವನ್ನು ಕೊಡ್ತೀವಿ ಆದ್ರೆ ನಾವು ಕೆಲಸವನ್ನ ನಿಲ್ಲಿಸಲ್ಲ ಅನ್ನುವಂಥ ಮಾತನ್ನು ಹೇಳಿದ್ರು. ಆದ್ರೂ ಕೂಡ ಒಂದು ಮಟ್ಟದ ಅಸ್ತವ್ಯಸ್ತ ಆಗಿತ್ತು. ಹಾಗೆ ಕೆಲವರು ಹೆಚ್ಚಿಗೆ ದುಡ್ಡನ್ನ ಸುಲಿಗೆ ಮಾಡ್ತಾ ಇದ್ರು, ಅದನ್ನು ಕೂಡ ನಾವು ಬಿತ್ತರಿಸಿದ್ವಿ. ಇವತ್ತು ಯಥಾಸ್ಥಿತಿಗೆ ಮರಳುತ್ತಾ ಇರುವಂಥದ್ದು. ಬೆಂಗಳೂರು ಬಸ್ಗಳು ಕೂಡ ಓಡಾಟವನ್ನ ಪ್ರಾರಂಭ ಮಾಡಿದ್ದಾವೆ. ಹಾಗೆ ಆಟೋಗಳು ಕೂಡ ಅಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಟೋಗಳು ಕೂಡ ಇಲ್ಲಿ ಬಂದಿರುವಂಥದ್ದು. ಜೊತೆಗೆ ಓಲಾ ಮತ್ತೆ ಊಬರ್ ಕ್ಯಾಬ್ಗಳು ಕೂಡ ಹೆಚ್ಚಾಗಿ ಓಡಾಡ್ತಾ ಇದ್ದಾವೆ. ಜನರ ಸ್ಥಿತಿ ಈಗ ಯಥಾಸ್ಥಿತಿಗೆ ಮರಳುತ್ತಾ ಇರುವಂಥದ್ದು. ಹಾಗೆ ಇಲ್ಲಿ ಅಂಗಡಿಗಳನ್ನ ನೋಡ್ತಾ ಇದ್ರಿ, ಇವೆಲ್ಲವೂ ಕೂಡ ನಿನ್ನೆ ಓಪನ್ ಆಗಿರ್ಲಿಲ್ಲ. ಈ ಟೈಮ್ಗೆಲ್ಲಾನು ಓಪನ್ ಆಗಿರ್ಲಿಲ್ಲ. ಅಂದ್ರೆ ಒಂದು ರೀತಿಯಂತ ಆತಂಕದಿಂದ ಯಾರು ಕೂಡ ಅಂಗಡಿಗಳನ್ನ ತೆಗೆದಿರಲಿಲ್ಲ. ಇವತ್ತು ಬೆಳ್ಳಂಬೆಳಗ್ಗೆ ಎಲ್ಲ ಅಂಗಡಿಗಳು ಕೂಡ ಇಲ್ಲಿ ಓಪನ್ ಆಗಿರುವಂಥದ್ದು. ಯಥಾಸ್ಥಿತಿಗೆ ಬೆಂಗಳೂರು ಮರಳುತ್ತಾ ಇರುವಂಥದ್ದು. ಅಂದ್ರೆ ಬಂದ್ ಅಂದ್ರೆ 2 ದಿನ ಇದ್ರೂ ಕೂಡ ನಿನ್ನೆಯ ನೀರಸ ಪ್ರತಿಕ್ರಿಯೆಯಿಂದ ಇವತ್ತು ಯಥಾಸ್ಥಿತಿಗೆ ಬೆಂಗಳೂರು ಮರಳುತ್ತಾ ಇದೆ. ಲಾಂಛನ. ಮಾದೇಶ್, ನೀವಿರ್ತಕ್ಕಂತಹ ಸ್ಥಳದಲ್ಲಿ ಗಮನಿಸೋದಾದ್ರೆ ಬೆರಳೆಣಿಕೆಷ್ಟು ವಾಹನಗಳ ಸಂಚಾರ ಅಲ್ಲಿ ನಡೀತಾ ಇದೆ, ಅಥವಾ ಸಮಯ ಕಳೆದಂತೆ ಏನಾದ್ರೂ ಬಸ್ಗಳ ಸಂಚಾರ ಇರಬಹುದು ಅಥವಾ ಬೇರೆ ವಾಹನಗಳ ಸಂಚಾರ ಕೂಡ ಮುಂದುವರಿಬಹುದಾ ಅನ್ನುವಂಥದ್ದು? ಅಂದ್ರೆ ಯಥಾಸ್ಥಿತಿಗೆ ಅಂದ್ರೆ ಈ ಟೈಮಲ್ಲಿ ಎಷ್ಟು ವಾಹನಗಳಿರ್ಬೋ ಆ ತರದ ವಾಹನಗಳಿದಾವೆ. ಅಂದ್ರೆ ಎಲ್ಲರೂ ಕೂಡ ಈಗ ಆಟೋಗಳನ್ನ ಆಶ್ರಯಿಸ್ತಾ ಇದ್ದಾರೆ. ಆಟೋಗಳು ನಿನ್ನೆ ತುಂಬಾನೇ ವಿರಳವಾಗಿತ್ತು. ಅಂದ್ರೆ ಆಟೋಗಳಲ್ಲಿ ಬರುವಂತಹ ಸಂಖ್ಯೆ ಕೂಡ ಕಡಿಮೆ ಇತ್ತು. ಆದ್ರೆ ಇವತ್ತು ಆಟೋಗಳಲ್ಲಿ ಬರುವಂತವರ ಸಂಖ್ಯೆ ಕೂಡ ಹೆಚ್ಚಾಗಿದೆ. ಆಟೋಗಳು ಬರ್ತಾ ಇದ್ದಾವೆ, ಓಲಾ ಊಬರ್ ಕ್ಯಾಬ್ಗಳು ಓಡಾಡ್ತಾ ಇದ್ದಾವೆ, ಬಸ್ಗಳು ಓಡಾಡ್ತಾ ಇದ್ದಾವೆ. ಅಂದ್ರೆ ಮಾಮೂಲಿ ಬೆಂಗಳೂರು ಅಂದ್ರೆ 2 ದಿನದ ಹಿಂದೆ ಅಂದ್ರೆ ಮೊನ್ನೆ ಯಾವ ರೀತಿಯಾಗಿತ್ತು ಬೆಂಗಳೂರು ಅದೇ ರೀತಿಯಾಗಿ ಬೆಂಗಳೂರು ಇರುವಂತದ್ದು. ನಿನ್ನೆ ಒಂದು ರೀತಿ ಅಸ್ತವ್ಯಸ್ತ ಆಗಿತ್ತು ಒಂದು ಸಂಜೆಯವರೆಗೂ, ನಂತರ ಯಥಾಸ್ಥಿತಿಗೆ ಮರಳುತ್ತಾ ಇತ್ತು ಬೆಂಗಳೂರು. ಇವತ್ತು ಸಂಪೂರ್ಣವಾಗಿ ಯಾವುದೇ ರೀತಿಯಾದಂತಹ ಬಂಧನ ಬಿಸಿ ಇಲ್ಲ ಅನ್ನುವಂಥದ್ದು ಈಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ಎಲ್ಲರೂ ಕೂಡ ತಮ್ಮ ತಮ್ಮ ದೈನಂದಿನ ಏನು ಚಟುವಟಿಕೆಗಳಿದ್ದಾವೆ, ಕೆಲಸಗಳಿದ್ದಾವೆ, ಅವಕ್ಕೆಲ್ಲವೂ ಕೂಡ ತೆರಳೋದಕ್ಕೆ ಈಗ ಎಲ್ಲ ಹಣಿಯಾಗಿ ಬರ್ತಾ ಇರುವಂಥದ್ದು. ಇಲ್ಲಿ ಯಾವುದೇ ರೀತಿಯಾಗಿ ತೊಂದರೆಗಳು ಅಂದ್ರೆ ಅಸ್ತವ್ಯಸ್ತ ಆಗಿರುವಂಥದ್ದು, ಬಂಧನ ಬಿಸಿ ಇದೆ ಅನ್ನುವಂಥದ್ದು ಆ ತರದ ವಾತಾವರಣ ಎಲ್ಲೂ ಕೂಡ ಕಾಣ್ತಾ ಇಲ್ಲ. ಲಾಂಛನ. ಧನ್ಯವಾದ ಮಾದೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಬೆಂಗಳೂರಿನಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಇಲ್ಲ ಅನ್ನುವಂಥದ್ದು ಲಭ್ಯವಾಯಿತು. ಸೊ ಈ ಹಿನ್ನೆಲೆಯಲ್ಲಿ ಮೈಸೂರಿನಲ್ಲಿಯೂ ಕೂಡ ಶಾಲಾ ಕಾಲೇಜುಗಳಿಗೆ ರಜೆ ಇಲ್ಲ. ಅಂದ್ರೆ ಸರ್ಕಾರಿ ಇರಬಹುದು ಅಥವಾ ಖಾಸಗಿ ಶಾಲಾ ಕಾಲೇಜುಗಳಿಗೆ ರಜೆ ಇಲ್ಲ. ಎಂದಿನಂತೆ ಶಾಲಾ ಕಾಲೇಜುಗಳು ಕೂಡ ಆರಂಭವಾಗ್ತಾ ಇವೆ. ರಾಯಚೂರು, ಬಳ್ಳಾರಿಯನ್ನ ಬಿಟ್ಟು ಈ ಉಳಿದೆಲ್ಲ ಕಡೆ ಕೂಡ ಶಾಲಾ ಕಾಲೇಜುಗಳು ಓಪನ್ ಇರುತ್ತೆ ಅಂತ ಹೇಳಲಾಗ್ತಾ ಇದೆ. ಮೈಸೂರಿನಲ್ಲಿ ಸದ್ಯದ ಪರಿಸ್ಥಿತಿ ಹೇಗಿದೆ, ಬಸ್ಗಳ ಸಂಚಾರ ಇರಬಹುದು ಅಥವಾ ವಾಹನಗಳ ಸಂಚಾರ ಹೇಗಿದೆ ಅನ್ನೋದ್ರ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಕೆಪಿ ನಾಗರಾಜ್ ಲೈವ್ ಜಾಯ್ನ್ ಆಗ್ತಿದ್ದಾರೆ. ವೆರಿ ಗುಡ್ ಮಾರ್ನಿಂಗ್ ಕೆಪಿ. ಮೈಸೂರಿನ ಸಿಚುಯೇಷನ್ ಹೇಗಿದೆ ಸದ್ಯಕ್ಕೆ?
ವೆರಿ ಗುಡ್ ಮಾರ್ನಿಂಗ್ ಲಾಂಛನ. ಮೈಸೂರಿನ ಸ್ಥಿತಿ ಅತ್ಯಂತ ಸಹಜವಾದಂಥ ಸ್ಥಿತಿಯಲ್ಲಿದೆ. ನಾನೀಗ ಮೈಸೂರಿನ ನಗರ ಬಸ್ ನಿಲ್ದಾಣದಲ್ಲಿ ನಿಂತಿದ್ದೇನೆ. ನಗರ ಬಸ್ ನಿಲ್ದಾಣದಿಂದಲೂ ಕೂಡ ಯಥಾ ರೀತಿಯಲ್ಲಿ ವಾಹನಗಳ ಸಂಚಾರ ಅಂದರೆ ಬಸ್ಗಳ ಸಂಚಾರ ಯಥಾ ರೀತಿಯಲ್ಲಿ ಆರಂಭವಾಗಿದೆ. ಆದರೆ ಮುಂಜಾಗ್ರತೆ ದೃಷ್ಟಿಯಿಂದ ಪೊಲೀಸ್ ಬಿಗಿ ಭದ್ರತೆ ಕೂಡ ಇದೆ. ಇದನ್ನು ಹೊರತುಪಡಿಸಿದಂತೆ ಇವತ್ತು ಮೈಸೂರು ಎಂದಿನಂತೆ ಸಹಜ ಸ್ಥಿತಿಯಲ್ಲೇ ಇರುತ್ತೆ. ಯಾಕಂದರೆ ಶಾಲಾ ಕಾಲೇಜುಗಳಿಗೂ ಕೂಡ ರಜೆ ಇಲ್ಲ. ಶಾಲಾ ಕಾಲೇಜುಗಳು ಎಂದಿನಂತೆ ಕೆಲಸ ನಿರ್ವಹಿಸುತ್ತವೆ. ಕೇವಲ ಬ್ಯಾಂಕ್ ಮತ್ತು ಅಂಚೆ ಇಲಾಖೆ ಎರಡೂ ಇಲಾಖೆಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಕಾರ್ಯಗಳಲ್ಲಿ ವ್ಯತ್ಯಯಗಳು ಉಂಟಾಗ್ಬೋದು. ಅದನ್ನು ಹೊರತುಪಡಿಸಿದಂತೆ ಬಸ್ ಸಂಚಾರ ಇರ್ಬೋದು, ರೈಲ್ವೆ ಸಂಚಾರ ಇರ್ಬೋದು, ಆಟೋಗಳು ಇರ್ಬೋದು ಮತ್ತು ಓಲೋ ವ್ಯವಸ್ಥೆ ಇರ್ಬೋದು, ಎಲ್ಲದರ ವ್ಯವಸ್ಥೆಯೂ ಕೂಡ ಎಂದಿನಂತೆ ಕೂಡ ಇರುತ್ತೆ. ಹಾಗಾಗಿ ಮೈಸೂರಿನ ಜನ ಆತಂಕಕ್ಕೆ ಒಳಗಾಗುವಂತಹ ಅವಶ್ಯಕತೆ ಇಲ್ಲ. ಇವತ್ತು ಬಂದಿನ ಎಫೆಕ್ಟ್ ಯಾವ ಕ್ಷಣದಲ್ಲೂ ಕೂಡ ಮೈಸೂರಿನಲ್ಲಿ ಇರೋದಿಲ್ಲ. ನೀವು ಕೂಡ ಬಂದು ಅತ್ಯಂತ ನೀರಸವಾದಂತಹ ಪ್ರತಿಕ್ರಿಯೆ ಬಂದ್ಗೆ ಲಭ್ಯವಾಗಿತ್ತು. ಇವತ್ತು ಕೂಡ ಅಂಥದ್ದೇ ನೀರಸವಾದಂತಹ ಪ್ರತಿಕ್ರಿಯೆ ಇರುತ್ತೆ. ಇವತ್ತು ಬೆಳಿಗ್ಗೆ 11 ಗಂಟೆ ಸುಮಾರಿಗೆ ಕಾರ್ಮಿಕ ಸಂಘಟನೆಗಳ ಒಕ್ಕೂಟದವರು ಪ್ರತಿಭಟನಾ ಮೆರವಣಿಗೆಯನ್ನು ನಡೆಸ್ತಾರೆ. ಅದನ್ನು ಹೊರತುಪಡಿಸಿದರೆ ಮೈಸೂರಿನಲ್ಲಿ ಯಾವುದೇ ಹಂತದಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಬಂದಿನ ವಾತಾವರಣ ಇರೋದಿಲ್ಲ. ಲಾಂಛನ. ಎಸ್ ಕೆಪಿ ನಾಗರಾಜ್, ನಿನ್ನೆ ನಾವೆಲ್ಲರೂ ಕೂಡ ಗಮನಿಸಿರ್ಬೋದು, ಬೆರಳೆಣಿಕೆಷ್ಟು ವಾಹನಗಳ ಸಂಚಾರ ಆರಂಭವಾಯಿತು. ಅಥವಾ BMTC ಇರ್ಬೋದು, KSRTC ಇರ್ಬೋದು, ಎಲ್ಲಾ ಕಡೆ ಕೂಡ ಬಸ್ಗಳ ಸಂಚಾರ ಆರಂಭವಾಗಿತ್ತು. ಆದ್ರೆ ಇವತ್ತು ಕೂಡ ಅದೇ ರೀತಿ ಬಸ್ಗಳ ಸಂಚಾರ ಆರಂಭವಾಗುತ್ತಾ ಅನ್ನುವಂಥದ್ದು ಜನರ ಪ್ರಶ್ನೆ. ನಂಚನ ಖಂಡಿತವಾಗಲೂ ಕೂಡ ನಾನು ಈಗಾಗಲೇ ಹೇಳಿದಂತೆ ಮೈಸೂರಿನ ನಗರ ಬಸ್ ನಿಲ್ದಾಣದಿಂದಲೂ ಕೂಡ ಯಾವ ರೀತಿಯಾಗಿ ಬಸ್ಗಳು ಸಂಚಾರ ಆರಂಭ ಆಗಬೇಕಾಗಿತ್ತೋ ಆ ಬಸ್ಗಳ ಸಂಚಾರ ಆರಂಭವಾಗಿದೆ. ಮತ್ತೊಂದು ಕಡೆಯಲ್ಲಿ ಗ್ರಾಮಾಂತರ ಸಾರಿಗೆ ವ್ಯವಸ್ಥೆಯೂ ಕೂಡ ಯಥಾ ರೀತಿಯಲ್ಲೇ ಶುರುವಾಗಿದೆ. ಆದರೆ ಜನಕ್ಕೆ ಏನಾಗಿದೆ ಅಂದರೆ ಬಂದ್ ಇದೆ ಅನ್ನುವಂತಹ ಮನೋಭಾವದಲ್ಲಿ ಜನರ ಸಂಖ್ಯೆಯಲ್ಲಿ ಇಳಿಮುಖವಾಗಿರ್ಬೋದು. ಆದರೆ ಸೇವೆಗಳ ವಿಚಾರದಲ್ಲಿ ಯಾವುದೇ ರೀತಿಯಂತಹ ರದ್ದು ಅಥವಾ ಕಡಿತ ಕೂಡ ಆಗಿಲ್ಲ. ಮತ್ತೊಂದು ಕಡೆಯಲ್ಲಿ ದೇವರಾಜ ಮಾರುಕಟ್ಟೆ ಇರ್ಬೋದು ಅಥವಾ ತರಕಾರಿ ಮಾರುಕಟ್ಟೆ ಇರ್ಬೋದು, ಎಲ್ಲ ಕಡೆಗಳಲ್ಲೂ ಕೂಡ ಯಥಾ ರೀತಿಯಾದ ವಹಿವಾಟುಗಳು ಕೂಡ ಆರಂಭವಾಗಿದೆ. ಜನಕ್ಕೆ 2 ದಿನದ ಬಂದ್ ಅನ್ನುವಂತಹ ಮೈಂಡ್ ಸೆಟ್ ಇರುವಂಥ ಕಾರಣಕ್ಕೋಸ್ಕರವಾಗಿ ಜನರ ಸಂಖ್ಯೆಯಲ್ಲಿ ಇಳಿಮುಖವಾದಂತೆ ಕಂಡು ಬರ್ತಾ ಇದ್ರು ಕೂಡ ಉಳಿದಂತೆ ಬೇರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಜನರಿಗೆ ಇಲ್ಲ. ಆದರೆ ನಾನು ಆಗಲೇ ಹೇಳಿದಂತೆ ಲಾಂಛನ, ಅಂಚೆ ಇಲಾಖೆ ಮತ್ತು ಕೆಲವು ಬ್ಯಾಂಕ್ಗಳ ವಹಿವಾಟುಗಳಲ್ಲಿ ಮಾತ್ರ ಕೆಲವೊಂದಿಷ್ಟು ತೊಡಕುಗಳಾಗ್ಬೋದು. ಯಾಕಂದರೆ ಆ ಕಾರ್ಮಿಕ ಸಂಘಟನೆಗಳು ಬೆಂಬಲವನ್ನು ಸಂಪೂರ್ಣವಾಗಿ ನೀಡಿರುವಂಥ ಕಾರಣಕ್ಕೋಸ್ಕರವಾಗಿ ಅಲ್ಲಿಯ ಕಾರ್ಯದಲ್ಲಿ ತೊಡಕು ಉಂಟಾಗ್ಬೋದು. ಅದನ್ನು ಹೊರತುಪಡಿಸಿದರೆ ಇನ್ಯಾವುದೇ ರೀತಿಯಂಥ ತೊಡಕಿಲ್ಲ. ಮತ್ತು ಇವತ್ತು ಎಂದಿನಂತೆ ಎಲ್ಲ ಸರ್ಕಾರಿ ಕಚೇರಿಗಳು ಮತ್ತು ಶಾಲಾ ಕಾಲೇಜುಗಳು ಎಂದಿನಂತೆ ನಡೆಯುತ್ತೆ. ಲಾಂಛನ. ಎಸ್, ಧನ್ಯವಾದ ಕೆಪಿ ನಾಗರಾಜ್ ತಮ್ಮೆಲ್ಲ ಮಾಹಿತಿಗಾಗಿ. ದಾವಣಗೆರೆಯಲ್ಲೂ ಕೂಡ ಬಂದ್ ಇಲ್ಲ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಜನಜೀವನ ಎಂದಿನಂತೆ ಸಹಜ ಸ್ಥಿತಿಗೆ ಮರಳ್ತಾ ಇದೆ. ದಾವಣಗೆರೆಯಲ್ಲೂ ಕೂಡ ಶಾಲಾ ಕಾಲೇಜುಗಳಿಗೆ ರಜೆ ಇಲ್ಲ. ಜೊತೆಗೆ KSRTC ಬಸ್ಗಳ ಸಂಚಾರದಲ್ಲೂ ಕೂಡ ವ್ಯತ್ಯಯ ಇಲ್ಲ ಅನ್ನುವಂಥದ್ದು ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ. ದಾವಣಗೆರೆಯಲ್ಲಿ ಎಂದಿನಂತೆ ಶಾಲಾ ಕಾಲೇಜುಗಳು ಅಂದ್ರೆ ಖಾಸಗಿ ಇರ್ಬೋದು ಅಥವಾ ಸರ್ಕಾರಿ ಶಾಲಾ ಕಾಲೇಜುಗಳು ಕೂಡ ಎಂದಿನಂತೆ ಇವತ್ತು ಕೂಡ ಆರಂಭವಾಗ್ತಾ ಇದೆ. ದಾವಣಗೆರೆಯಲ್ಲಿ ಬಂದ್ ಇಲ್ಲ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಇವತ್ತು ಭಾರತ್ ಬಂದ್ಗೆ 2ನೇ ದಿನ. ನಿನ್ನೆ ಬಂದ್ಗೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಇವತ್ತು ಕೂಡ ಬಂದ್ ಇಲ್ಲ. ಜನಜೀವನ ಸಹಜ ಸ್ಥಿತಿಗೆ ಮರಳ್ತಾ ಇದೆ. ದಾವಣಗೆರೆಯಲ್ಲಿ ಎಂದಿನಂತೆ ಖಾಸಗಿ ಸರ್ಕಾರಿ ಶಾಲಾ ಕಾಲೇಜುಗಳು ಕೂಡ ಆರಂಭವಾಗ್ತಾ ಇದೆ. ಜೊತೆಗೆ KSRTC ಬಸ್ಗಳ ಸಂಚಾರ ಕೂಡ ಎಂದಿನಂತೆ ಆರಂಭವಾಗ್ತಾ ಇದೆ. ಪ್ರಯಾಣಿಕರು ಒಂದ್ ರೀತಿ ಇದೀಗ ನಿಟ್ಟುಸಿರು ಬಿಡುವಂತಹ ಸಂದರ್ಭ ಕಂಡು ಬರ್ತಾ ಇದೆ.
ಎಸ್ ಇವಾಗ ನೋಡ್ತಾ ಇರುವಂತಹ ನೇರ ದೃಶ್ಯಾವಳಿಗಳು ಎಂದಿನಂತೆ ಬಸ್ಗಳ ಸಂಚಾರ ಆರಂಭವಾಗ್ತಾ ಇದೆ. ಜನರಿಗೆ ಒಂದಷ್ಟು ಟೆನ್ಷನ್ ಕಾದಿತ್ತು. ದಾವಣಗೆರೆಯ ದೃಶ್ಯಾವಳಿಗಳಿದು. ಬಸ್ಗಳ ಸಂಚಾರ ಇವತ್ತು ಆರಂಭವಾಗುತ್ತಾ, ನಮ್ಗೆ ಓಡಾಡೋದಕ್ಕೇನಾದ್ರೂ ಕಷ್ಟವಾಗುತ್ತಾ ಅನ್ನುವಂಥದ್ದು ಜನರ ಪ್ರಶ್ನೆಯಾಗಿತ್ತು. ಆದ್ರೆ ಬೆಳಗ್ಗಿನಿಂದಲೇ ಬೆಂಗಳೂರು ಇರ್ಬೋದು, ಮೈಸೂರು ಇರ್ಬೋದು ಅಥವಾ ದಾವಣಗೆರೆ ಇರ್ಬೋದು, ಎಲ್ಲಾ ಕಡೆ ಕೂಡ ಬಸ್ಗಳ ಸಂಚಾರ ಆರಂಭವಾಗ್ತಾ ಇದೆ. ರಾಯಚೂರಿನಲ್ಲಿಯೂ ಕೂಡ ಬಂದ್ ಇಲ್ಲ ಅನ್ನುವಂತಹ ಅಪ್ಡೇಟ್ಸ್. ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ನೀವೆಲ್ಲರೂ ಕೂಡ ಗಮನಿಸಿರ್ಬೋದು, ಬೆಂಗಳೂರು, ಮೈಸೂರಿನಲ್ಲಿ, ದಾವಣಗೆರೆಯಲ್ಲಿ ಎಂದಿನಂತೆ ಶಾಲಾ ಕಾಲೇಜುಗಳು ಓಪನ್ ಇದೆ. ಆದ್ರೆ ರಾಯಚೂರು ಮತ್ತು ಬಳ್ಳಾರಿಯಲ್ಲಿ ಮಾತ್ರ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಇದೀಗ ಒಂದು ಬ್ರೇಕ್ ನಂತರ ಮತ್ತಷ್ಟು ಸುದ್ದಿಗಳು. ಮೀಟ್ ಆಗಿ ಗೀತಾರನ್ನು ವಾಟ್ಸ್ಆಪ್ ರೆಸಿಪಿ ಕ್ವೀನ್. ಅವರಿಗೆ ಹೊಸ ರೆಸಿಪೀಸ್ ಮಾಡೋ ಹುಚ್ಚು ಇತ್ತು. ಗೀತಾ ತನ್ನ ರೆಸಿಪಿಯನ್ನು ಫೂಡಿ ಫ್ರೆಂಡ್ ಜೊತೆ ಶೇರ್ ಮಾಡ್ತಿದ್ರು. ಆದರೆ ಇವತ್ತು ಏನೋ ಎಡವಟ್ಟು ಕಾಣ್ತಿತ್ತು. ಯಾರೋ ಗಾಳಿ ಸುದ್ದಿ ಹರಡಿಸೋಕೆ ಹೇಳಿದ್ದಾರೆ. ಮಾಡು ಫಾರ್ವರ್ಡ್, ಅದರಿಂದ ಏನಾಗುತ್ತೆ? ಇಲ್ಲ ಅಮ್ಮ, ಇಂಥ ಗಾಳಿ ಸುದ್ದಿಯಿಂದ ತುಂಬಾ ಜನರಿಗೆ ಅಪಾಯ ಆಗಬಹುದು. ಗೀತಾ ಆ ಸೆಂಡರ್ ಅನ್ನು ಬ್ಲಾಕ್ ಮಾಡಿದ್ರು. ಮತ್ತೇನು ಹೊಸ ರೆಸಿಪಿ ಟ್ರೈ ಮಾಡೋಕಿತ್ತು. ಗೀತಾರಂತೆ ಆಗಿರಿ, ಖುಷಿಯನ್ನು ಹಂಚಿರಿ, ಗಾಳಿ ಸುದ್ದಿಯನ್ನಲ್ಲ. ಡಿಕೆಶಿ ಆಸ್ತಿ ಪಾಸ್ತಿ ಹಣ ಸಂಪತ್ತು ಎಲ್ಲವೂ ಢಂ ಢಮ. 100 ಕೋಟಿ ಸ್ವತ್ತು ಗೋವಿಂದ. ಅಂದರ್ ಭೀತಿಯಲ್ಲಿ ಟ್ರಬಲ್ ಶೂಟರ್. ಬೇನಾಮಿ ಬಾದ್ಶಾ ಆಸ್ತಿ ಜಪ್ತಿ. ಬಂಡೆ ಬುಡದಲ್ಲೇ ಡೈನಮೈಟ್. ಕೆಂಡಾಗೆ ಕೆಡವಿದ್ರ ಮೋದಿ. ಎಲೆಕ್ಷನ್ ಹೊತ್ತಲ್ಲೇ ಡಿಕೆ ಆಪ್ತರ ಅರೆಸ್ಟ್. ಬಂಡೆಗೆ ಬೇನಾಮಿ ಬೇಲಿ, ಬಂಧನ ಭೀತಿ. ಭಾರತ್ ಬಂದ್ಗೆ ಇವತ್ತು 2ನೇ ದಿನ. ಹಾಗಾದ್ರೆ ಇವತ್ತು ಏನೇನು ಲಭ್ಯವಾಗುತ್ತೆ, ಏನೇನು ಇರಲ್ಲ ಅನ್ನುವಂತಹದ್ದು ಸಾಕಷ್ಟು ಗೊಂದಲವನ್ನ ಮೂಡಿಸ್ತಾ ಇದೆ. ಹಾಗಾದ್ರೆ ಇವತ್ತು ಬೆಂಗಳೂರಿನಲ್ಲಿ ಇರಬಹುದು ಅಥವಾ ಭಾರತದ ಹಲವೆಡೆ ಏನೇನ್ ಇರಲ್ಲ ಅನ್ನುವಂಥದ್ದನ್ನ ನೋಡೋದಾದ್ರೆ, ಬಿಎಂಟಿಸಿ, ಕೆಎಸ್ಆರ್ಟಿಸಿ ಬಸ್ಗಳ ಸಂಚಾರ ವಿರಳ. ಆಟೋ ಸಂಚಾರದಲ್ಲೂ ಕೂಡ ಸಾಕಷ್ಟು ವ್ಯತ್ಯಯ ಕಂಡುಬರುವ ಸಾಧ್ಯತೆ ಇದೆ. ಕೆಲ ಖಾಸಗಿ ಶಾಲಾ ಕಾಲೇಜುಗಳು, ಇನ್ನು ಬ್ಯಾಂಕ್ ಸೇವೆಯಲ್ಲಿಯೂ ಕೂಡ ವ್ಯತ್ಯಯವಾಗ್ತಾ ಇದೆ. ಕೆಲ ಗಾರ್ಮೆಂಟ್ಸ್ಗಳಿರ್ಬೋದು ಅಥವಾ ಫ್ಯಾಕ್ಟರಿಗಳು ಕೂಡ ಕ್ಲೋಸ್ ಆಗುವಂತಹ ಲಕ್ಷಣಗಳು ಕಂಡು ಬರ್ತಾ ಇದೆ. ಇನ್ನು ಇವತ್ತು ಏನೇನಿರುತ್ತೆ ಅನ್ನೋದನ್ನ ನೋಡೋದೇ ಆದ್ರೆ, ಸರ್ಕಾರಿ ಮತ್ತು ಖಾಸಗಿ ಶಾಲಾ ಕಾಲೇಜುಗಳು ಕೂಡ ಓಪನ್ ಇರುತ್ತೆ. ಸರ್ಕಾರಿ ಕಚೇರಿಗಳು ಕೂಡ ಇವತ್ತು ಓಪನ್ ಇರುತ್ತೆ. ಚಿತ್ರ ಪ್ರದರ್ಶನ ನಿನ್ನೆ ಕೂಡ ಓಪನ್ ಇತ್ತು. ಜೊತೆಗೆ ಶಾಪಿಂಗ್ ಮಾಲ್ಗಳು ಕೂಡ ಇವತ್ತು ಎಂದಿನಂತೆ ತೆರೆದಿರುತ್ತೆ. ಕ್ಯಾಬ್ ಸೇವೆ ಜೊತೆಗೆ ಮೆಟ್ರೋ ಸೇವೆ ಕೂಡ ಲಭ್ಯವಾಗುತ್ತೆ. ಇನ್ನು ಎಂದಿನಂತೆ ಹೋಟೆಲ್ಗಳು, ಎಪಿಎಂಸಿ ಮಾರ್ಕೆಟ್ಗಳು ಕೂಡ ಇವತ್ತು ಓಪನ್ ಇದೆ. ಬೀದಿ ಬದಿ ವ್ಯಾಪಾರ ಕೂಡ ಈಗಾಗಲೇ ಆರಂಭವಾಗಿದೆ. ಆಸ್ಪತ್ರೆ, ಮೆಡಿಕಲ್ ಶಾಪ್, ಆಂಬ್ಯುಲೆನ್ಸ್ ಸೇವೆ ಕೂಡ ಎಂದಿನಂತೆ ಇವತ್ತು ಲಭ್ಯವಾಗುತ್ತೆ. ಹಾಲು, ತರಕಾರಿ ಕೂಡ ಎಂದಿನಂತೆ ಅಗತ್ಯ ವಸ್ತುಗಳು ಕೂಡ ಇವತ್ತು ಲಭ್ಯವಾಗುತ್ತೆ.
ಕಲಬುರಗಿಯಲ್ಲಿ ಪ್ರೊಟೆಸ್ಟ್ ನಡೀತಾ ಇದೆ ಅನ್ನುವಂತಹ ಅಪ್ಡೇಟ್ಸ್ ಸಿಗ್ತಾ ಇದೆ. ಕಲಬುರಗಿಯಲ್ಲಿ ಕಾರ್ಮಿಕರು ಅಹೋರಾತ್ರಿ ಧರಣಿಯನ್ನ ನಡೆಸ್ತಾ ಇದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಎದುರು ಧರಣಿ ನಡೆಸ್ತಾ ಇದ್ದಾರೆ. ಕಾರ್ಮಿಕರು ಧರಣಿ ನಿರತ ಕಾರ್ಯಕರ್ತರಿಂದ ರಸ್ತೆಯಲ್ಲಿಯೇ ಅಡುಗೆಯನ್ನ ಮಾಡಲಾಗ್ತಾ ಇದೆ. ಇವತ್ತು ಕಲಬುರಗಿ ರೈಲ್ವೆ ನಿಲ್ದಾಣಕ್ಕೆ ಮುತ್ತಿಗೆ ಹಾಕಲು ಕೂಡ ನಿರ್ಧಾರವನ್ನ ಮಾಡಲಾಗಿದೆ. ಕಲಬುರಗಿಯಲ್ಲಿ ಕಾರ್ಮಿಕರು ಅಹೋರಾತ್ರಿ ಧರಣಿಯನ್ನ ನಡೆಸ್ತಾ ಇದ್ದಾರೆ. ಕಲಬುರಗಿಯಲ್ಲಿ ಕಾರ್ಮಿಕರು ಅಹೋರಾತ್ರಿ ಧರಣಿಯನ್ನ ನಡೆಸ್ತಾ ಇದ್ದಾರೆ. ರಸ್ತೆಯಲ್ಲಿಯೇ ಅಂದ್ರೆ ರಸ್ತೆ ಮಧ್ಯದಲ್ಲಿಯೇ ಅಡುಗೆಯನ್ನ ಮಾಡಿ ವಿಭಿನ್ನವಾಗಿ ಪ್ರತಿಭಟಿಸ್ತಾ ಇದ್ದಾರೆ. ಪ್ರತಿಭಟನೆಯ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀರಾ. ಚಳಿಯನ್ನು ಕೂಡ ಲೆಕ್ಕಿಸದೆ ಪ್ರತಿಭಟನಾ ನಿರತರು ಕಲಬುರಗಿಯಲ್ಲಿ ರಸ್ತೆ ಮಧ್ಯದಲ್ಲಿಯೇ ಕುಳಿತು ಊಟವನ್ನ ಮಾಡ್ತಾ ಇದ್ದಾರೆ. ಇನ್ನು ಅಲ್ಲಿಯೇ ಕೂಡ ಮಲಗಿದ್ದಾರೆ. ತಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕು, ಇಲ್ಲಾಂದ್ರೆ ಪ್ರತಿಭಟನೆಯನ್ನ ಕೈ ಬಿಡೋದಿಲ್ಲ ಅನ್ನುವಂತಹ ನಿರ್ಣಯವನ್ನ ಕೈಗೊಂಡಿದ್ದಾರೆ. ಕಲಬುರಗಿಯ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀರಾ. ಬೆಳಗ್ಗೆ ಚಳಿಯನ್ನು ಕೂಡ ಲೆಕ್ಕಿಸದೆ ಕಲಬುರಗಿಯಲ್ಲಿ ಕಾರ್ಯಕರ್ತರು ಅಹೋರಾತ್ರಿ ಧರಣಿಯನ್ನ ನಡೆಸ್ತಾ ಇದ್ದಾರೆ. ಅಲ್ಲಿನ ಕಾರ್ಮಿಕರು ಹೋರಾಟವನ್ನ ನಡೆಸ್ತಾ ಇರುವಂತಹ ನೇರ ದೃಶ್ಯಾವಳಿಗಳನ್ನ ಸ್ಕ್ರೀನ್ ನಲ್ಲಿ ನೋಡ್ತಾ ಇದ್ದೀರಾ. ಕಲಬುರಗಿಯಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಧರಣಿ ನಿರತ ಕಾರ್ಯಕರ್ತರು ರಸ್ತೆಯಲ್ಲಿಯೇ ಅಡುಗೆಯನ್ನ ಮಾಡಿ ಊಟವನ್ನ ಮಾಡಿದ್ದಾರೆ. ಇವತ್ತು ಕಲಬುರಗಿಯಲ್ಲಿ ರೈಲ್ವೆ ನಿಲ್ದಾಣಕ್ಕೂ ಕೂಡ ಮುತ್ತಿಗೆ ಹಾಕೋದಕ್ಕೆ ಅಲ್ಲಿನ ಪ್ರತಿಭಟನಾ ನಿರತ ಕಾರ್ಮಿಕರು ಮುಂದಾಗಿದ್ದಾರೆ. ಈಗಾಗಲೇ ಅಹೋರಾತ್ರಿ ಧರಣಿಯನ್ನ ಕೂಡ ನಡೆಸ್ತಾ ಇದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಧರಣಿಯನ್ನ ನಡೆಸ್ತಾ ಇದ್ದಾರೆ ಕಲಬುರಗಿಯಲ್ಲಿ ಕಾರ್ಮಿಕರು. ಬಸ್ಗಳೇನೋ ಎಂದಿನಂತೆ ರೋಡಿಗಿಳಿದ್ವು, ಆದರೆ ಪ್ರಯಾಣಿಕರ ಕೊರತೆ ಕಂಡು ಬರ್ತಾ ಇದೆ. ಕೆಎಸ್ಆರ್ಟಿಸಿ ಬಸ್ಗಳು ರೋಡಿಗಿಳಿದ್ರು ಕೂಡ ಬಸ್ಗಳಿಗೆ ಪ್ರಯಾಣಿಕರು ಬರ್ತಾ ಇಲ್ಲ. ಅಗತ್ಯ ಪ್ರಯಾಣಿಕರ ಕೊರತೆ ಹಿನ್ನೆಲೆಯಲ್ಲಿ ಕೆಎಸ್ಆರ್ಟಿಸಿ ಬಸ್ ಸಂಚಾರದಲ್ಲಿ ವ್ಯತ್ಯಯ ಕಂಡು ಬರುವ ಸಾಧ್ಯತೆ ಇದೆ. ಕೆಎಸ್ಆರ್ಟಿಸಿ ಬಸ್ಗಳಿಗೆ ಪ್ರಯಾಣಿಕರೇ ಬರ್ತಾ ಇಲ್ಲ. ಬಸ್ಗಳು ರೋಡಿಗಿಳಿದಿವೆ, ಆದರೆ ಪ್ರಯಾಣಿಕರ ಕೊರತೆ ಈ ಸಂದರ್ಭದಲ್ಲಿ ಕಂಡು ಬರ್ತಾ ಇದೆ. ಯಾಕಂತಂದ್ರೆ ನಿನ್ನೆಯಿಂದನೂ ಕೂಡ ಕೆಲ ಪ್ರಮಾಣದಲ್ಲಿ ಬಸ್ಗಳು ರೋಡಿಗಿಳಿದ್ರು ಕೂಡ ಒಂದಷ್ಟು ಕಡೆ ಕಲ್ಲು ತೂರಾಟವನ್ನ ನಡೆಸಲಾಗಿತ್ತು. ಸೊ ಹೀಗಾಗಿ ಭಯಭೀತರಾಗಿರುವ ಪ್ರಯಾಣಿಕರು ಬಸ್ಗಳು ರೋಡಿಗಿಳಿದ್ರು ಕೂಡ ಪ್ರಯಾಣಿಕರು ಬರ್ತಾ ಇಲ್ಲ. ವೀಕ್ಷಕರೇ, ಕೆಎಸ್ಆರ್ಟಿಸಿ ಬಸ್ಗಳು ಈಗಾಗಲೇ ಎಂದಿನಂತೆ ಸಂಚಾರವನ್ನ ಆರಂಭಿಸಿವೆ. ಕೆಎಸ್ಆರ್ಟಿಸಿ ಇರಬಹುದು ಅಥವಾ ಬಿಎಂಟಿಸಿ ಬಸ್ಗಳು ಸಂಚಾರವನ್ನ ಆರಂಭ ಮಾಡಿವೆ. ಆದರೆ ಪ್ರಯಾಣಿಕರ ಕೊರತೆ ಕಂಡು ಬರ್ತಾ ಇದೆ. ಅಂದ್ರೆ ಅಗತ್ಯ ಪ್ರಯಾಣಿಕರ ಕೊರತೆ ಇರುವ ಹಿನ್ನೆಲೆಯಲ್ಲಿ ಕೆಎಸ್ಆರ್ಟಿಸಿ ಇರಬಹುದು ಅಥವಾ ಬಿಎಂಟಿಸಿ ಬಸ್ಗಳ ಒಂದು ಸಂಚಾರವನ್ನ ಈಗ ಸ್ಥಗಿತಗೊಳಿಸುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಕಲಬುರಗಿಯಲ್ಲಿ ಸಿಚುಯೇಷನ್ ಹೇಗಿದೆ, ಅಲ್ಲಿಯ ಬಸ್ ಸಂಚಾರ ಆರಂಭವಾಗಿದೆಯಾ ಅನ್ನೋದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ. ನಮ್ಮ ಪ್ರತಿನಿಧಿ ಪ್ರವೀಣ್ ರೆಡ್ಡಿ ಜಾಯ್ನ್ ಆಗ್ತಿದ್ದಾರೆ. ಪ್ರವೀಣ್ ರೆಡ್ಡಿ, ಕಲಬುರಗಿಯಲ್ಲಿ ಬಸ್ಗಳ ಸಂಚಾರ ಆರಂಭವಾಗಿದೆಯಾ? ಲಾಂಛನ, ಇವತ್ತು ಬಸ್ ಮತ್ತು ಶಾಲಾ ಕಾಲೇಜುಗಳು ಎಂದಿನಂತೆ ನಡೀತವೆ. ಯಾಕಂದ್ರೆ ಇವತ್ತು ಪ್ರಮುಖವಾಗಿ ಕಲಬುರಗಿಯಲ್ಲಿ ಹೋರಾಟ ನಡೀತಾ ಇದೆ. ಅದು ರೈಲು ರೋಕೋ ಒಂದು ಹೋರಾಟ ಆಗಿರೋದ್ರಿಂದ ಶಾಲಾ ಕಾಲೇಜುಗಳು ಮತ್ತು ಬಸ್ ಸಂಚಾರ ಎಂದಿನಂತೆ ನಡೀತಾ ಇದೆ. ಈಗ ನಾವು ಕಲಬುರಗಿಯ ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗದಲ್ಲಿದ್ದೇವೆ. ಇಲ್ಲಿ ಅಂಗನವಾಡಿ ಕಾರ್ಯಕರ್ತರು ಸೇರಿದಂತೆ ವಿವಿಧ ಸಂಘಟನೆಗಳು ಇನ್ನು ಭಾರತ್ ಬಂದ್ಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಅವರೆಲ್ಲರೂ ಕೂಡ ಅಹೋರಾತ್ರಿಯಿಂದ ಇಲ್ಲೇ ಧರಣಿಯನ್ನು ನಡೆಸ್ತಾ ಇದ್ದಾರೆ. ಚಳಿಯಲ್ಲೂ ಕೂಡ ಲೆಕ್ಕಿಸದೆ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಇವತ್ತು ರೈಲು ರೋಕೋ ಮಾಡಲು ಅವರು ಕೂಡ ಮುಂದಾಗಿದ್ದಾರೆ. ಸೊ ಇದ್ರ ಬಗ್ಗೆ ಮಾತನಾಡಲು ಒಂದಿಷ್ಟು ಜನ ಇದ್ದಾರೆ. ಸರ್, ಪ್ರಮುಖವಾಗಿ ಇವತ್ತು ನಿಮ್ಮ ಹೋರಾಟ ಹೇಗಿರುತ್ತೆ? ಸರ್, ಇವತ್ತು ನಿನ್ನೆಯಿಂದಂತೂ ಹೋರಾಟ ಚಾಲಾಗಿದೆ ಸರ್. ನೈಟ್ ಚಳಿಯಲ್ಲಿ ಕೂಡ ಇಲ್ಲೇ ಮಲ್ಕೊಂಡಿದ್ದೀವಿ. ಎಲ್ಲ ಮಹಿಳೆಯರು ಎಲ್ಲರೂ ಕೂಡ ಮಲ್ಕೊಂಡಿದ್ದೀವಿ. ಇವತ್ತು ಡಿಸಿ ಆಫೀಸಿಂದ 10 ಗಂಟೆಗೆ ಮೆರವಣಿಗೆ ಮೂಲಕವಾಗಿ 11 ಗಂಟೆಗೆ ನಾವು ರೈಲು ರೋಕೋ ಮಾಡಿ
ಮನವಿ ಪತ್ರವನ್ನು ಸಲ್ಲಿಸಿ ಕೇಂದ್ರ ಸರ್ಕಾರಕ್ಕೆ ನಮ್ಮ ಸಂಘಟನೆ ಪರವಾಗಿ ಎಲ್ಲಾ ನೌಕರರ ವೇತನ ಹೆಚ್ಚಳ ಮಾಡಬೇಕು ಮತ್ತು ಬೆಲೆ ಇಳಿಕೆ ಮಾಡಬೇಕಂತೇಳಿ ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ ಸರ್. ಈಗ ನೀವು ಕೂಡ ಬೆಂಬಲ ಕೊಟ್ಟಿದ್ದೀರಾ, ನಿಮ್ಮ ಬೇಡಿಕೆ ಏನಮ್ಮ? ನಮ್ಮ ಬೇಡಿಕೆ ಸರ್, ಈ 2,000 ದುಡಿತಾ ಇದೀವಿ ಸರ್. 18,000 ಎಲ್ಲಾ ಕಾರ್ಮಿಕರು 18,000 ಸಂಬಳವನ್ನು ಕೊಡ್ಬೇಕಂತೇಳಿ ನಾವು ನಿನ್ನೆ ಹಿಡಿದು ರಸ್ತಾ ಬಂದ್ ಮಾಡಿ ಎಲ್ಲಾ ತಾಲೂಕಾ ಎಲ್ಲ ಜಿಲ್ಲೆಯಲ್ಲಿ ಈ ಮಹಿಳೆಯರು ರಾತ್ರಿ ಕೂಡ ಚಳಿಯಲ್ಲಿ ಮಳೆಯಲ್ಲಿ ನಾವು ಕುಂತಿದ್ದೇವೆ ಸರ್. ಈ ಚಳಿ ಅನ್ನೋದು ಲೆಕ್ಕಸದೆ, ನಮಗೆ ಮಳೆ ಅನ್ನೋದೇ ಲೆಕ್ಕಸದೆ, ಬಿಸಿಲು ಅನ್ನೋದು ಲೆಕ್ಕಸದೆ. ಕಾರ್ಮಿಕರಿಗೆ ಕನಿಷ್ಠ ವೇತನ ಆಗಬೇಕು, ಕನಿಷ್ಠ ವೇತನ ಕೊಡಿ ಅಂತ ಹೇಳಿ ನಾವು ಬೇಡ್ತಾ ಇದೀವಿ ಸರ್. ಅದಕ್ಕಾಗಿ ನಾವು ಚಳಿ ಅನ್ನೋದು ಇಲ್ಲ, ದುಡಿಯೋತಕ್ಕ ನಮಗೆ ಕೂಲಿ ಸಿಗಬೇಕು ಅಂತ ನಾವು ಉಗ್ರವಾಗಿ ಹೋರಾಟವನ್ನು ನಡೆಸ್ತಾ ಇದ್ದೀವಿ. ಲಾಂಛನ, ಪ್ರಮುಖವಾಗಿ ಇಲ್ಲಿ ನೆರೆದಂತಹ ಇವರು ಪ್ರತಿಭಟನೆಯಲ್ಲಿ ಭಾಗಿಯಾದಂತಹ ಕಾರ್ಮಿಕರ ಒಂದು ಪ್ರಮುಖ ಬೇಡಿಕೆ ಅಂದ್ರೆ ಕನಿಷ್ಠ ವೇತನ 18,000 ರೂಪಾಯಿ ನಿಗದಿ ಮಾಡಬೇಕು ಅನ್ನೋದೇ ಇವರ ಒಂದು ಬೇಡಿಕೆಯಾಗಿದೆ. ಇನ್ನು ಎಂದಿನಂತೆ ಶಾಲಾ ಕಾಲೇಜುಗಳು ಸೇರಿದಂತೆ ಬಸ್ ಸಂಚಾರ ಅಂತೂ ಮುಕ್ತವಾಗಿದೆ ಅಂತಾನೆ ಹೇಳ್ಬೋದು. ಲಾಂಛನ. ಧನ್ಯವಾದ ಪ್ರವೀಣ್ ರೆಡ್ಡಿ ತಮ್ಮೆಲ್ಲ ಮಾಹಿತಿಗಾಗಿ. ಭಾರತ್ ಬಂದ್ನ 2ನೇ ದಿನ ಇವತ್ತು. ಆದ್ರೆ ಶಿವಮೊಗ್ಗದಲ್ಲಿ ಕೆಎಸ್ಆರ್ಟಿಸಿ ಬಸ್ಗಳು ಇವತ್ತು ಕೂಡ ರಸ್ತೆಗಿಳಿತಾ ಇಲ್ಲ. 2ನೇ ದಿನ ಕೂಡ ಶಿವಮೊಗ್ಗದಲ್ಲಿ ಬಸ್ಗಳ ಸಂಚಾರದಲ್ಲಿ ಸಾಕಷ್ಟು ವ್ಯತ್ಯಯ ಕಂಡು ಬರ್ತಾ ಇದೆ. ಕೆಎಸ್ಆರ್ಟಿಸಿ ಬಸ್ಗಳು ರಸ್ತೆಗಿಳಿತಾ ಇಲ್ಲ. ಇವತ್ತು ಶಿವಮೊಗ್ಗದಲ್ಲಿ ಬಂದ್ನ ಕಾವು ಬಿಸಿ ಏರ್ತಾ ಇದೆ ಅಂತ ಕಾಣಿಸ್ತಾ ಇದೆ. ಶಿವಮೊಗ್ಗದಲ್ಲಿ ಕೆಎಸ್ಆರ್ಟಿಸಿ ಬಸ್ಗಳ ಸಂಚಾರವನ್ನ ಸ್ಥಗಿತಗೊಳಿಸಲಾಗಿದೆ. ಇವತ್ತು ಕೂಡ ಪ್ರಯಾಣಿಕರೇನಾದ್ರೂ ಬೇರೆ ಕಡೆಗೆ ಹೋಗೋದಿರ್ಬೋದು ಅಥವಾ ಬಸ್ಗಳ ಸಂಚಾರ ಇವತ್ತು ಲಭ್ಯವಾಗುತ್ತೆ ಅನ್ನೋದೇ ಆಗಿದ್ರೆ ಬಸ್ಗಳ ಸಂಚಾರದಲ್ಲಿ ಇವತ್ತು ಸಾಕಷ್ಟು ವ್ಯತ್ಯಯ ಕಂಡು ಬರುವ ಸಾಧ್ಯತೆ ಕಂಡು ಬರ್ತಾ ಇದೆ. ಯಾಕಂತಂದ್ರೆ ಶಿವಮೊಗ್ಗದಲ್ಲಿ ಕೆಎಸ್ಆರ್ಟಿಸಿ ಬಸ್ಗಳ ಸಂಚಾರ ಇಲ್ಲ ಅನ್ನುವಂತಹ ಅಪ್ಡೇಟ್ಸ್ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಶಿವಮೊಗ್ಗದಲ್ಲಿ ಇವತ್ತು 2ನೇ ದಿನ ಬಸ್ಗಳ ಸಂಚಾರದಲ್ಲಿ ವ್ಯತ್ಯಯ ಕಂಡು ಬರ್ತಾ ಇದೆ. ಪ್ರಯಾಣಿಕರೇನಾದ್ರೂ ಇವತ್ತು 2ನೇ ದಿನ ಬಂದ್ಗೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಬಸ್ಗಳು ಸಿಗತ್ತೆ ಅನ್ನುವಂಥದ್ದೇ ಆದ್ರೆ ಇವತ್ತು ಶಿವಮೊಗ್ಗದಲ್ಲಿ ಬಸ್ಗಳು ರಸ್ತೆಗಿಳಿತಾ ಇಲ್ಲ. ಅಂದ್ರೆ ಕೆಎಸ್ಆರ್ಟಿಸಿ ಬಸ್ಗಳು ರಸ್ತೆಗಿಳಿತಾ ಇಲ್ಲ. ಸೊ ಹೀಗಾಗಿ ಪ್ರಯಾಣಿಕರಿಗೆ ಇವತ್ತು ಕೂಡ ಪರದಾಟ ಕಟ್ಟಿಟ್ಟಂತಹ ಬುತ್ತಿ. ಯಾಕಂತಂದ್ರೆ 2ನೇ ದಿನ ಶಿವಮೊಗ್ಗದಲ್ಲಿ ಇವತ್ತು ರಸ್ತೆಗಿಳಿತಾ ಇಲ್ಲ ಬಸ್ಗಳು. ವೀಕ್ಷಕರೇ, ವೀಕ್ಷಕರೇ, ಭಾರತ್ ಬಂದ್ಗೆ 2ನೇ ದಿನ ಇವತ್ತು ನೀವೆಲ್ಲರೂ ಕೂಡ ಗಮನಿಸಿರಬಹುದು. ಮೆಜೆಸ್ಟಿಕ್ ಇರಬಹುದು, ಬೆಂಗಳೂರಿನ ಮೆಜೆಸ್ಟಿಕ್ ಇರಬಹುದು ಅಥವಾ ಮೈಸೂರಿನಲ್ಲಿ ಈಗಾಗಲೇ ಬಸ್ಗಳ ಸಂಚಾರ ಆರಂಭವಾಗಿದೆ. ಆದ್ರೆ ಶಿವಮೊಗ್ಗದಲ್ಲಿ ಕೆಎಸ್ಆರ್ಟಿಸಿ ಬಸ್ಗಳ ಸಂಚಾರ ಕಂಡು ಬರ್ತಾ ಇಲ್ಲ. ಬಸ್ಗಳು ರಸ್ತೆಗಿಳಿತಾ ಇಲ್ಲ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಕೆಲವು ಕಡೆ ಬಸ್ಗಳು ರಸ್ತೆಗಿಳಿದ್ರು ಕೂಡ ಪ್ರಯಾಣಿಕರು ಬರ್ತಾ ಇಲ್ಲ. ಆದ್ರೆ ಶಿವಮೊಗ್ಗದಲ್ಲಿ ಕೆಎಸ್ಆರ್ಟಿಸಿ ಬಸ್ಗಳಲ್ಲಿ ಸಾಕಷ್ಟು ವ್ಯತ್ಯಯ ಕಂಡು ಬರ್ತಾ ಇದೆ. 2ನೇ ದಿನ ಇವತ್ತು ಬಂದ್ಗೆ ಹೀಗಾಗಿ ಶಿವಮೊಗ್ಗದಲ್ಲಿ ಕೆಎಸ್ಆರ್ಟಿಸಿ ಬಸ್ಗಳ ಸಂಚಾರ ನಡೀತಾ ಇಲ್ಲ. ಇನ್ನು ಪ್ರಯಾಣಿಕರು ಕೂಡ ಒಂದಷ್ಟು ಪರದಾಡ್ತಾ ಇದ್ದಾರೆ. ನಿನ್ನೆ ಒಂದಷ್ಟು ಬಸ್ಗಳ ಸಂಚಾರ ಇತ್ತಾದ್ರೂ ಕೂಡ ಇವತ್ತು ಎಂದಿನಂತೆ ಬಸ್ಗಳ ಸಂಚಾರ ಆರಂಭವಾಗುತ್ತೆ ಅಂತ ಪ್ರಯಾಣಿಕರು ಕಾದು ಕುಳಿತಿದ್ರು. ಆದ್ರೆ ಶಿವಮೊಗ್ಗದಲ್ಲಿ ಕೆಎಸ್ಆರ್ಟಿಸಿ ಬಸ್ಗಳು ರಸ್ತೆಗಿಳಿತಾ ಇಲ್ಲ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಇಟ್ಸ್ ಆಲ್ ರೈಟ್. ಶಿವಮೊಗ್ಗದಲ್ಲಿ ಬಸ್ಗಳ ಸಂಚಾರದಲ್ಲಿ ಸಾಕಷ್ಟು ವ್ಯತ್ಯಯ ಕಂಡು ಬರ್ತಾ ಇದೆ. ಈಗಾಗಲೇ ಮೈಸೂರಿನಲ್ಲೂ ಕೂಡ ಬಸ್ಗಳ ಸಂಚಾರ ಆರಂಭವಾಗಿದೆ. ಬೆಂಗಳೂರಿನ ಮೆಜೆಸ್ಟಿಕ್ ಇರಬಹುದು ಅಥವಾ ಕೆಆರ್ ಮಾರ್ಕೆಟ್ ನಿಲ್ದಾಣದಿಂದ ಬಸ್ಗಳ ಸಂಚಾರ ಆರಂಭವಾಗಿದೆ. ಆದರೆ ಬೆರಳೆಣಿಕೆಯಷ್ಟು ಮಂದಿ ಮಾತ್ರ ಪ್ರಯಾಣಿಕರು ಬರ್ತಾ ಇದ್ದಾರೆ. ಇನ್ನು
ಶಿವಮೊಗ್ಗದಲ್ಲಿ ಕೂಡ ಸಾಕಷ್ಟು ವ್ಯತ್ಯಯ ಕಂಡು ಬರ್ತಾ ಇದೆ. ಇನ್ನು ಬಳ್ಳಾರಿಯಲ್ಲಿ ಸದ್ಯಕ್ಕೆ ಸಿಚುಯೇಷನ್ ಹೇಗಿದೆ? ಅಲ್ಲಿ ಬಸ್ಗಳ ಸಂಚಾರ ಆರಂಭವಾಗಿದೆಯಾ ಅಥವಾ ಜನಜೀವನ ಎಂದಿನಂತೆ ಸಹಜ ಸ್ಥಿತಿಗೆ ಮರಳ್ತಾ ಇದೆಯಾ ಅನ್ನುವಂಥದ್ರ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ದಾನಿ ನನ್ನ ಜೊತೆ ಜಾಯಿನ್ ಆಗ್ತಿದ್ದಾರೆ. ವೀರೇಶ್ ದಾನಿ, ಸದ್ಯಕ್ಕೆ ಬಳ್ಳಾರಿಯಲ್ಲಿ ವಾಹನಗಳ ಸಂಚಾರ ಹೇಗಿದೆ? ಜನಜೀವನ ಸಹಜ ಸ್ಥಿತಿಗೆ ಮರಳ್ತಾ ಇದೆಯಾ? ಯಶೋಧ, ಜನಜೀವನ ಯಥಾಸ್ಥಿತಿಗೆ ಮರಳ್ತಾ ಇದೆ. ಆದ್ರೆ ಎರಡನೇ ದಿನಕ್ಕೆ ಮುಷ್ಕರ ಕಾಲಿಟ್ಟ ನಂತರವೂ ಸಹ ಕಾರ್ಮಿಕ ಸಂಘಟನೆಗಳ ಮುಖಂಡರು ಇವತ್ತು ಸಹ ಬಸ್ಸನ್ನ ಬಂದ್ ಮಾಡಬೇಕು ಅಂತೇಳಿ ನಿರ್ಧಾರವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಬೆಳಗ್ಗಿನಿಂದ ಬಸ್ಗಳು ಆರಂಭವಾಗಿವೆ, ಅಂಗಡಿ ಮುಂಗಟ್ಟುಗಳು ಸಹ ಆರಂಭವಾಗಿವೆ. ಆದ್ರೆ ಮುಂಜಾಗ್ರತಾ ಕ್ರಮವಾಗಿ ಶಾಲಾ ಕಾಲೇಜುಗಳಿಗೆ ಜಿಲ್ಲಾಧಿಕಾರಿಗಳು ರಜೆಯನ್ನ ಘೋಷಣೆ ಮಾಡಿದ್ದಾರೆ. ಆದ್ರೆ ಬಸ್ ಸೇವೆ ಬೇಡ, ಬಸ್ ಸೇವೆ ಆರಂಭ ಆದ್ರೆ ನಮ್ಮ ಪ್ರತಿಭಟನೆಗೆ ಬೆಲೆ ಇರಲ್ಲ ಅಂತೇಳಿ ಸಾಕಷ್ಟು ಕಾರ್ಮಿಕ ಮುಖಂಡರುಗಳು ಅವರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಬಳ್ಳಾರಿಯ ಡಿಪೋ ಮುಂದ್ಗಡೆ ಅವರು ಪ್ರತಿಭಟನೆಗೂ ಸಹ ಸಿದ್ಧರಾಗಿದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು ಯಶೋಧ, ಸಾಕಷ್ಟು ಪ್ರತಿಭಟನಾಕಾರರು ಎಲ್ಲರೂ ಸಹ ಡಿಪೋಗಳ ಮುಂದ್ಗಡೆ ನಿಂತ್ಕೊಂಡು ಅವರೆಲ್ಲರೂ ಸಹ ಬಸ್ಗಳು ಹೊರ ಹೋಗ್ಲಾರ್ದಂತೆನೆ ಅವರು ಪ್ರತಿಭಟನೆಯನ್ನ ಮಾಡ್ಲಿಕ್ಕೆ ಸಿದ್ಧರಾಗಿದ್ದಾರೆ. ಅವ್ರನ್ನೂ ಸಹ ಮಾತನಾಡಿಸ್ತೀನಿ. ಸರ್, ನಿನ್ನೆ ಸಂಪೂರ್ಣವಾಗಿ ಬಸ್ ಬಂದ್ ಆಗಿತ್ತು, ಇವತ್ತು ಯಾಕೆ ಮತ್ತೆ ಬಂದ್ ಮಾಡ್ತಾ ಇದ್ದೀರಾ? ನಾವು ಕರೆ ಕೊಟ್ಟಿರೋದು 2 ದಿವಸ ಮುಷ್ಕರ. ಇವರು ಆಡಳಿತ ವರ್ಗದವರು ಬಸ್ಗಳು ಬಿಡ್ತಾ ಇದ್ದಾರೆ, ಜನನೇ ಇಲ್ಲ, ಬಸ್ ಸ್ಟ್ಯಾಂಡಲ್ಲಿ ಜನಗಳಿಲ್ಲ, ಆದ್ರೂ ಖಾಲಿ ಗಾಡಿ ಓಡಿಸ್ತಾ ಇದ್ದಾರೆ. ಮತ್ತು ಇವಾಗ ರ್ಯಾಲಿ ಸ್ಟಾರ್ಟ್ ಆಗುತ್ತೆ. ರ್ಯಾಲಿ ಸ್ಟಾರ್ಟ್ ಆದ್ಮೇಲೆ ಎಲ್ಲಾದ್ರೂ ಅಹಿತ ಘಟನೆ ನಡೆದ್ರೆ ನಮ್ಗೆ ಸಂಬಂಧ ಇಲ್ಲ. ಜನರಿಗೆ ತೊಂದರೆ ಆಗಲ್ವಾ ಅಂತ? ತೊಂದರೆ ಆಗಲ್ಲ. ಆಲ್ರೆಡಿ ಅಡ್ವಾನ್ಸ್ ಆಗಿ ನಾವು ತಿಳಿಸಿದ್ವಿ ಜನಗಳಿಗೆ. ಯಾವುದಕ್ಕೋಸ್ಕರ ಬಸ್ ಸ್ಟ್ಯಾಂಡಲ್ಲಿ ಜನಗಳೇ ಇಲ್ಲ, ನಿನ್ನೆ ರಾತ್ರಿ ಖಾಲಿ ಗಾಡಿಗಳು ಓಡ್ತಾ ಇದ್ದಾವೆ. ಆದ್ರೆ ನೀವು ಅವ್ರ ಇಷ್ಟಾನ ಪ್ರಕಾರ ನಡೆಸ್ತಾ ಇದ್ದಾರೆ. ಅದು ಸಂಸ್ಥೆಗೆ ಆದಾಯ. ಯಶೋಧ, ಅವ್ರು ಹೇಳ್ತಾ ಇರೋದೇನಂತಂದ್ರೆ, ನಾವು 2 ದಿನಕ್ಕೆ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದೀವಿ, ಏನಾದ್ರೂ ಅಹಿತಕರ ಘಟನೆ ಆದ್ರೆ ಅದಕ್ಕೆ ಅವರೇ ಹೊಣೆ ಅನ್ನೋ ಒಂದು ಎಚ್ಚರಿಕೆಯನ್ನು ಸಹ ಕಾರ್ಮಿಕ ಮುಖಂಡರುಗಳು ಕೊಡ್ತಾ ಇದ್ದಾರೆ. ಯಶೋಧ, ಧನ್ಯವಾದ ವೀರೇಶ್ ದಾನಿ ತಮ್ಮೆಲ್ಲ ಮಾಹಿತಿಗಾಗಿ.